ನಮಸ್ತೆ ಟ್ರಿಬಲ್ ಏಟ್ ಕನ್ನಡ ಟಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಎಸ್, ಇವತ್ತಿನ ಟಾಪಿಕ್ ವಾಟ್ ದೇ ಆರ್ ಥಿಂಕಿಂಗ್ ಅಬೌಟ್ ಯು. ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚಿಸ್ತಿದ್ದಾರೆ. ಎಸ್, ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಆಲ್ರೆಡಿ ಕಾರ್ಡ್ಸ್ನ ಶಫಲ್ ಮಾಡಿ ಮೆಡಿಟೇಟ್ ಮಾಡಿ ಇಟ್ಟಿದ್ದೀನಿ. ಎಸ್, ನಿಮ್ಗೆ ಯಾವ ಪೈಲ್ ಚಾಯ್ಸ್ ಮಾಡಬೇಕನ್ಸುತ್ತೆ, ಯಾವುದು ನಿಮಗೆ ಅಟ್ರಾಕ್ಟ್ ಅನ್ನಿಸ್ತದೆ ಆ ಪೈಲ್ನ ಚಾಯ್ಸ್ ಮಾಡಿ 1 ನಿಮಿಷ ಮೆಡಿಟೇಟ್ ಮಾಡಿ. ಎಸ್, ಪೈಲ್ ನಂಬರ್ 1 ಹಾಗೂ ಪೈಲ್ ನಂಬರ್ 2. ಎಸ್, ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಪೈಲ್ ನಂಬರ್ 1 ಈ ಒಂದು ರೀಡಿಂಗ್ ನಿಮಗಾಗಿ. ಎಸ್, ಆ ವ್ಯಕ್ತಿಯಿಂದ ಏನು ಮೆಸೇಜ್ ಬರ್ತಿದೆ, ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚಿಸ್ತಿದ್ದಾರೆ. ಎಸ್, ನೋಡೋಣ. ಮೊದಲದಾಗಿ ಬೆಲ್ ಏನು ಮೆಸೇಜ್ ಕೊಡುತ್ತೆ ನಿಮಗೆ ನೋಡೋಣ. 1 ನಿಮಿಷ ಮೆಡಿಟೇಟ್ ಮಾಡಿ ಆ ವ್ಯಕ್ತಿನ ಮನಸ್ಸಲ್ಲಿ ನೆನೆಸ್ಕೋತಾ ಈ ಒಂದು ರೀಡಿಂಗ್ನ ನೋಡಿ. ಎಸ್, ಎಸ್, ಪೈಲ್ ನಂಬರ್ 1 ತುಂಬ ಆ ವ್ಯಕ್ತಿ ಬಗ್ಗೆ ನೀವು ತುಂಬ ವರಿ ಮಾಡ್ತಿರಬಹುದು. ಕೆಲವರು ಏನೋ ಒಂದು ರೀತಿ ತುಂಬ ಬೇಜಾರಲ್ಲಿದ್ದೀರಾ. ಏನೋ ಆ ವ್ಯಕ್ತಿ ಬಗ್ಗೆ ನಿಮ್ಗೆ ಇನ್ನೂ ಇನ್ಫಾರ್ಮೇಷನ್ ಸರಿಯಾಗಿ ಸಿಕ್ಕಿಲ್ಲ ಅನ್ನೋ ಒಂದು ಆಲೋಚನೆ ಇರಬಹುದು. ತುಂಬ ನಂಬಿಕೆ ಇಟ್ಟಿದ್ದೀರಾ, ತುಂಬ ಆ ವ್ಯಕ್ತಿ ಮೇಲೆ ರೆಸ್ಪೆಕ್ಟ್ ಇಟ್ಟಿದ್ದೀರಾ. ಎಸ್, ಈ ಒಂದು ಮೆಸೇಜ್ನ ಲಾಸ್ಟಲ್ಲಿ ನೋಡೋಣ. ಪೈಲ್ ನಂಬರ್ 1 ಎಲ್ಲೋ ಒಂದು ರೀತಿ ನೀವು ಆ ವ್ಯಕ್ತಿನ ತುಂಬ ಒಂದು ನಿಮ್ಮ ಲೈಫಲ್ಲಿ ಅವರು ನಿಮಗೆ ಸ್ಟಾರ್ ಆಗಿ ಕಾಣಿಸ್ತಿರಬಹುದು. ಆ ವ್ಯಕ್ತಿ ನಿಮಗೆ ಅವರ ಲೈಫಲ್ಲಿ ನೀವು ಅವ್ರಿಗೆ ಸ್ಟಾರ್ ಆಗಿ ಕಾಣಿಸ್ತಿರಬಹುದು. ಅವರು ನಿಮಗೆ ಪ್ರಪೋಸ್ ಮಾಡಿ ಇನ್ನು ನೀವು ಅವ್ರಿಗೋಸ್ಕರ ಏನು ನಿರ್ಧಾರ ತಗೊಳ್ಳದೆ ವೇಟಲ್ಲಿ ಇಟ್ಟಿರಬಹುದು, ನೀವು ವೇಟಿಂಗಲ್ಲಿ ಇಟ್ಟಿರಬಹುದು. ಆ ವ್ಯಕ್ತಿ ಆ ಒಂದು ಡಿಸಿಷನ್ ಏನು ತಗೋತೀರಾ ಅನ್ನೋದನ್ನ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರಬಹುದು. ಆ್ಯಂಡ್ ನೀವು ಅವರ ಲೈಫಿಗೆ ಸರಿಯಾದ ಪಾರ್ಟ್ನರ್ ಅಂತ ಅವರು ತುಂಬ ನಂಬಿದ್ದಾರೆ. ಅವರ ಲೈಫಲ್ಲಿ ತುಂಬ ಪ್ರೀತಿನ ಕಳ್ಕೊಂಡಿದ್ದಾರೆ. ನೀವು ಅವರ ಲೈಫಿಗೆ ಆ ಪ್ರೀತಿನೆಲ್ಲ ಕಳ್ಕೊಂಡಿರೋ ಪ್ರೀತಿನೆಲ್ಲ ನೀವು ಕೊಡ್ತೀರಾ ಅನ್ನೋ ಒಂದು ನಂಬಿಕೆ ಆ ವ್ಯಕ್ತಿಗೆ ನಿಮ್ಮ ಮೇಲಿರಬಹುದು. ಒಂದು ರೀತಿ ಅವರು ನಿಮ್ಮನ್ನ ಏಂಜಲ್ ಆಗಿ, ಫ್ರೆಂಡ್ ಆಗಿ, ಗೆಳತಿಯಾಗಿ, ಆ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚಿಸ್ತಿರಬಹುದು. ತುಂಬ ಕೇರಿಂಗ್ ಇದೆ ಆ ವ್ಯಕ್ತಿಗೆ ನಿಮ್ಮ ಮೇಲೆ. ಆ್ಯಂಡ್ ಅವರ ಲೈಫಲ್ಲಿ ಸಾಕಷ್ಟು ಅವಕಾಶಗಳು ಬಂದಿದೆ. ಆ ಅವಕಾಶಗಳನ್ನು ಚಾಯ್ಸ್ ಮಾಡೋದಕ್ಕೆ ತುಂಬಾ ಯೋಚಿಸ್ತಿದ್ದಾರೆ. ಆ್ಯಂಡ್ ಅವಕಾಶ ಅವರ ಲೈಫಲ್ಲಿ ಸಿಕ್ಕಿರೋದು ನಿಮ್ಮಿಂದನೇ. ಆ ಅವಕಾಶ ನಿಮ್ಮಿಂದ ಸಿಕ್ಕಿದೆ, ಬಟ್ ನೀವು ಅವ್ರಿಗೆಲ್ಲೋ ನೀವು ಅಲೋನ್ ಫೀಲ್ ಮಾಡ್ತಿದ್ದಾರೆ. ಅವರ ಲೈಫಲ್ಲಿ ನೀವು ಎಲ್ಲೋ ಅವರಿಂದ ಸ್ವಲ್ಪ ದೂರ ಇರ್ಬೋದು. ಅವರೆಲ್ಲೋ ಒಂದು ರೀತಿ ಅಲೋನ್ ಫೀಲ್ ಮಾಡ್ತಿದ್ದಾರೆ. ಒಂದೇ ಫೈಟಿಂಗ್ ಮಾಡ್ತಿದ್ದಾರೆ ನಿಮಗೋಸ್ಕರ. ಕೆಲವರಿಗೆ ಆ ವ್ಯಕ್ತಿಯಿಂದ ಸಾಕಷ್ಟು ನೋವು ಆಗಿದೆ, ಸಾಕಷ್ಟು ಹ್ಯಾಪಿನೆಸ್ಸು ಸಿಕ್ಕಿದೆ, ಸಾಕಷ್ಟು ಅವಕಾಶಗಳು ಸಿಕ್ಕಿದೆ. ಜೊತೆಗೆ ತುಂಬ ಆ ವ್ಯಕ್ತಿಯಿಂದ ನೀವು ಕಲ್ತಿದ್ದೀರಾ, ಆ ವ್ಯಕ್ತಿ ನಿಮ್ಮಿಂದ ಕಲ್ತಿದ್ದಾರೆ. ಆ ವ್ಯಕ್ತಿ ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ತುಂಬ ನಿಮ್ಮನ್ನು ಮನಸಾರೆ ಇಷ್ಟ ಕೂಡ ಪಟ್ಟಿದ್ದಾರೆ. ಬಟ್ ನಿಮ್ಮ ಸೈಡಿಂದ ಯಾವುದೇ ರೀತಿಯಾದ ಒಂದು ಮಾತು, ಒಂದು ಆನ್ಸರ್ ಸಿಕ್ಕಿಲ್ಲ ಅನ್ನೋದನ್ನ ವೆಯ್ಟ್ ಮಾಡ್ತಿದ್ದಾರೆ. ಏನೋ ಅವರ ಲೈಫಲ್ಲಿ ಟಫ್ ಸೈಕಲ್, ಏನೋ ಒಂದು ಅವರ ಲೈಫಲ್ಲಿ ಟಫ್ ಅಂತ ಅನ್ನಿಸ್ತಿತ್ತು. ಆ ಒಂದು ಸಂದರ್ಭದಲ್ಲಿ ನೀವು ಅವ್ರ ಜೊತೆ ಇರಬಹುದು. ಬಟ್
ಎಲ್ಲೋ ಒಂದು ಥರ್ಡ್ ಪಾರ್ಟೀಸಿಂದ ನೀವು ಅವರಿಂದ ಸಪ್ರೇಷನಲ್ಲಿ ಇರಬಹುದು ಈಗ ಕೆಲವರು. ಆ್ಯಂಡ್ ಎಲ್ಲೋ ಒಂದು ರೀತಿ ಏನೋ ಮುಚ್ಚಿಡ್ತಿದ್ದಾರೆ ಅನ್ನೋ ಒಂದು ಮನಸ್ಥಿತಿ ಆ ವ್ಯಕ್ತಿಗೆ ಇರಬಹುದು ನಿಮ್ಮ ಮೇಲೆ. ಜೊತೆಗೆ ಸಾಕಷ್ಟು ಅಬ್ಸರ್ವ್ ಮಾಡ್ತಿದ್ದಾರೆ, ನಿಮ್ಮನ್ನ ಫಾಲೋ ಮಾಡ್ತಿದ್ದಾರೆ ಆನ್ಲೈನಲ್ಲಿ ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಂಡ್ ಆಫ್ಲೈನಲ್ಲೂ ಕೂಡ ನಿಮ್ಮನ್ನ ತುಂಬ ಅಬ್ಸರ್ವ್ ಮಾಡ್ತಿದ್ದಾರೆ. ಅವರ ಲೈಫಲ್ಲಿ ನೀವು ಒಂದು ಸ್ಟಾರ್ ಆಗಿ ಇದ್ದೀರಾ, ಅವರ ಲೈಫಲ್ಲಿ ನೀವು ತುಂಬಾ ಹೆಲ್ಪ್ ಮಾಡಿದ್ದೀರಾ, ಅವರ ಲೈಫಲ್ಲಿ ಹೆಚ್ಚು ಪ್ರೀತಿನ ಕೊಟ್ಟಿದ್ದೀರಾ, ಹೆಚ್ಚು ಕಲಿಸಿದ್ದೀರಾ. ಆ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾ ಹೋಪ್ಸ್ನ ಇಟ್ಕೊಂಡಿದ್ದಾರೆ. ನೀವಿಲ್ಲದೆ ಅವರ ಲೈಫಲ್ಲಿ ಏನು ಕಂಪ್ಲೀಟ್ ಆಗೋದಿಲ್ಲ ಅನ್ನೋದನ್ನ ನಂಬಿದ್ದಾರೆ. ಇಫ್ ಎನಿ ಅವ್ರ ಲೈಫಲ್ಲಿ ಮ್ಯಾರಿಡ್ ಆಗಬೇಕು ಅಂತ ಇದ್ರೆ ನಿಮ್ಮನ್ನೇ ಆಗಬೇಕು ಅನ್ನೋ ಒಂದು ಆಲೋಚನೆ ಅವ್ರು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಸೈಡಿಂದ ಯಾವುದೇ ಒಂದು ರಿಸಲ್ಟ್ ಮಾತು ಬಂದಿಲ್ಲ, ಆ ಒಂದು ಯೋಚನೆ ಅವ್ರಿಗಿದೆ. ಅದು ನೀವೇನು ರಿಸಲ್ಟ್ ಕೊಡ್ತೀರಾ, ನೀವೇನು ಮಾತಾಡ್ತೀರಾ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಅವ್ರು ಯೋಚನೆ ಮಾಡ್ತಿದ್ದಾರೆ. ಎಸ್, ಸಾಕಷ್ಟು ಆಪರ್ಚುನಿಟೀಸ್ ಅವ್ರಿಗೆ ಲೈಫಲ್ಲಿ ಸಿಕ್ಕಿದೆ. ಅದನ್ನು ತಗೊಳ್ಳೋದು ಮುಂಚೆ ನಿಮಗೆ ಏನೋ ಒಂದು ಮೆಸೇಜ್ ತಿಳಿಸ್ಬೇಕು ಅಂತ ವೆಯ್ಟ್ ಮಾಡ್ತಿರಬಹುದು. ಜೊತೆಗೆ ಅವರ ಮೆಸೇಜ್ಗೆ ನೀವು ರಿಪ್ಲೈ ಮಾಡದೇ ಇರಬಹುದು, ಅಥವಾ ಅವ್ರ ಹಿಂದೆ ಸಮ್ ಪ್ರಾಬ್ಲಮ್ಸ್ ಇದೆ, ಆ ಪ್ರಾಬ್ಲಮ್ಸ್ನ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಅವ್ರು ನಿಮ್ಮ ಬಗ್ಗೆ ವೆಯ್ಟ್ ಮಾಡ್ತಿರಬಹುದು, ನಿಮ್ಮ ಜೊತೆ ಸಂಪರ್ಕ ಮಾಡಲಿಕ್ಕೆ. ಕೆಲವರಿಗೆ ಆ ವ್ಯಕ್ತಿಯಿಂದ ಸಾಕಷ್ಟು ಹೆಲ್ಪ್ ಆಗಿದೆ, ಆ ವ್ಯಕ್ತಿಯಿಂದ ಸಾಕಷ್ಟು ಹ್ಯಾಪಿನೆಸ್ ಸಿಕ್ಕಿದೆ. ಹೊಸ ಬಿಗ್ ಡ್ರೀಮ್ಸ್ನ ನೀವು ಕಾಣಿದ್ದೀರಾ, ಹೊಸ ಕನಸುಗಳನ್ನು ಕಾಣಿದ್ದೀರಾ. ಆ ಕನಸು ಕೂಡ ನಿಮಗೆ ಹೆಲ್ಪ್ ಆಗಿದೆ ಆ್ಯಂಡ್ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಇವರು ನಿಮ್ಮ ಸೋಲ್ಮೇಟ್ ಕೂಡ ಆಗಿರಬಹುದು. ಆ್ಯಂಡ್ ಎಲ್ಲೋ ಒಂದು ರೀತಿ ನಿಮಗೆ ಆ ಪರ್ಸನ್ ನಿಮ್ಮ ಜೊತೆ ಇದ್ದರೆ ಎಷ್ಟು, ಆ ಪರ್ಸನ್ ನಿಮ್ಮ ಬಗ್ಗೆ ಎಷ್ಟು ವರಿ ಮಾಡ್ತಿದ್ದಾರೋ ನೀವು ಅಷ್ಟೇ ವರಿ ಮಾಡ್ತಿದ್ದೀರಾ. ಜೊತೆಗೆ ಆ ಪರ್ಸನ್ ನೀವೆಲ್ಲಿ ಅವ್ರ ಜೊತೆ ಇರ್ತೀರಾ ಆ ಕ್ಷಣ ಅವ್ರ ಲೋಕನೇ ಮರೆತುಬಿಟ್ಟಿದ್ದಾರೆ ಅನ್ನೋ ಫೀಲಿಂಗ್ಸ್ ಆ ವ್ಯಕ್ತಿಗಾಗುತ್ತೆ. ಜೊತೆಗೆ ಅವ್ರಿಗೆ ನೀವು ತುಂಬ ಕೇರಿಂಗ್ ಮಾಡ್ತೀರಾ. ಅವರ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಕೇರ್ ಮಾಡ್ತಾರೆ, ಸಿಸ್ಟರ್ ಆಗಿರ್ಬೋದು, ಬ್ರದರ್ಸ್, ಎನಿವನ್, ಅವರ ಪೇರೆಂಟ್ಸ್ ಆಗಿರ್ಬೋದು, ಅವರೆಷ್ಟು ಕೇರ್ ಮಾಡ್ತಾರೆ, ನೀವು ಅದಕ್ಕಿಂತ ಹೆಚ್ಚಾಗಿ ಕೇರ್ ಮಾಡ್ತೀರಾ ಅನ್ನೋ ಒಂದು ಅವ್ರಿಗೆ ಆ ಒಂದು ನೀವು ತೋರಿಸೋ ಪ್ರೀತಿ, ಕೇರಿಂಗ್ ತುಂಬಾ ಇಷ್ಟ. ಆ್ಯಂಡ್ ನಿಮ್ಮನ್ನು ಅವ್ರ ಲೈಫಲ್ಲಿ ಎಂದಿಗೂ ಕಳ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಅವ್ರಿಗೆ ಒಂದು ನಿಮ್ಮ ಬಗ್ಗೆ ಒಂದು ಥಿಂಕಿಂಗ್ ಶುರುವಾಗಿದೆ, ಎಲ್ಲಿ ನೀವು ಅವ್ರನ್ನ ಕೊನೆವರೆಗೂ ಅವ್ರ ಜೊತೆ ಇಲ್ಲದೆ ಕೈ ಬಿಡ್ತೀರಾ ಅನ್ನೋ ಒಂದು ಥಾಟ್ಸ್ ಅವ್ರಿಗೆ ಇರಬಹುದು, ಆ ಆಲೋಚನೆ ಇರಬಹುದು. ಆ್ಯಂಡ್ ಅವ್ರಿಗೆ ಔಟ್ ಆಫ್ ಕಂಟ್ರಿಗೆ ಹೋಗ್ಲಿಕ್ಕೆ, ಜಾಬ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿರ್ಬೋದು ಆ ಪರ್ಸನ್ಗೆ. ನಿಮ್ಮ ಒಂದು ಮಾತಿನಿಂದ ನೀವೊಂದು ಮಾತಿನಿಂದ ವೆಯ್ಟ್ ಮಾಡ್ತಿದ್ದಾರೆ, ನಿಮ್ಮಿಂದ ಏನು ಮೆಸೇಜ್ ಬರುತ್ತೆ ಅನ್ನೋದನ್ನು ವೆಯ್ಟ್ ಮಾಡ್ತಿರಬಹುದು. ಸಾಕಷ್ಟು ಅವಕಾಶಗಳು ಆ ವ್ಯಕ್ತಿಗೆ ಸಿಕ್ಕಿದೆ, ಆ ವ್ಯಕ್ತಿಯಿಂದ ನಿಮಗೂ ಕೂಡ ಸಿಕ್ಕಿದೆ. ಅದನ್ನು ನೀವು ಯೋಚನೆ ಮಾಡ್ತಿದ್ದೀರಾ, ಆ ಪರ್ಸನ್ನು ನಿಮ್ಮ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಿದ್ದಾರೆ. ಆ್ಯಂಡ್ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ ನಿಮ್ಮ ಪ್ರೀತಿಯಲ್ಲಿ. ಆ್ಯಂಡ್ ನಿಮ್ಮ ಮತ್ತು ಅವರ ಸಂಬಂಧ ಏನಿದೆ, ಆ ಒಂದು ಸಂಬಂಧದಲ್ಲಿ ತುಂಬಾ ಹ್ಯಾಪಿನೆಸ್ ಇದೆ, ಕೇರಿಂಗ್ ಇದೆ, ಹೆಲ್ಪಿಂಗ್ ಇದೆ ಆ್ಯಂಡ್ ಆನೆಸ್ಟ್ ಆಗಿದೆ. ಆ್ಯಂಡ್ ನೀವು ಮಾತಾಡೋ ನುಡಿಗಳು ಅವ್ರಿಗೆ ತುಂಬಾ ಖುಷಿ ಕೊಟ್ಟಿದೆ. ಅವರ ಲೈಫಲ್ಲಿ ಒಂದು ಹೊಸ ಉರುದುಂಬಿಸಿದೆ. ನಾನು ಗೆಲ್ತೀನಿ ಅನ್ನೋ ಒಂದು ಏನೇ ಚಾಲೆಂಜ್ ಕೊಟ್ಟರು ನೀವು ಅವ್ರ ಜೊತೆಗಿರೋದ್ರಿಂದ ಅವ್ರು ಏನೇ ಚಾಲೆಂಜಸ್ ಬಂದರೂ ನಾನು ಗೆಲ್ತೀನಿ ಅನ್ನೋ ಒಂದು ಭರವಸೆ ಅವರಿಗೆ ಸಿಕ್ಕಿದೆ. ಜೊತೆಗೆ ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜೀಸ್ ಕೂಡ ಇದೆ. ನೀವು ಅವ್ರ ಜೊತೆ ಸಪ್ರೇಷನಲ್ಲಿ ಇರಬಹುದು, ಏನೋ ಮಾತಿಂದ ದೂರ ಇರಬಹುದು. ಆ ವ್ಯಕ್ತಿ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ಬಗ್ಗೆ ಏನು ಕೇರ್ ಮಾಡ್ತಿದ್ದೀರಾ. ಎಸ್, ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಗುಡ್ ನ್ಯೂಸ್ ಕೂಡ ನಿಮ್ಮ ವೈಫಿಂದ ಸಿಗ್ತಿರಬಹುದು. ಆ್ಯಂಡ್ ಗುಡ್ ನ್ಯೂಸ್ ಜೊತೆಗೆ ಒಂದೊಳ್ಳೆ ಡಿಸಿಷನ್, ಒಂದೊಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರ್ತಿದೆ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ. ಜೊತೆಗೆ ಏನೋ ಸಮ್ ಬ್ಲ್ಯಾಕ್ ಮ್ಯಾಜಿಕ್ಸ್ ಕೂಡ ಆಗಿದೆ ನಿಮ್ಮ ಪ್ರೀತಿಯಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ, ನಿಮ್ಮ ಒಂದು ರಿಲೇಷನ್ಶಿಪ್ ಇದೆ. ಆ ರಿಲೇಷನ್ಶಿಪ್ಪಲ್ಲಿ ಏನೋ ಒಂದು ಮಿಸ್ಕಮ್ಯುನಿಕೇಷನ್ ಮಾಡಿ ಏನೋ ಒಂದಲ್ಲಿ ನೆಗೆಟಿವಿಟೀಸ್ ಇರಬಹುದು, ಅದು ಕೂಡ ಕ್ಲೆನ್ಸ್ ಆಗ್ತಿದೆ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ. ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ತುಂಬ ಏನು ವರಿ ಇದೆ ಅಂದರೆ ಅವರ ಮನಸ್ಸಲ್ಲಿ ನೀವಿದ್ದೀರಾ ಅನ್ನೋದನ್ನು ತಿಳ್ಕೊಳ್ಬೇಕಾಗಿರಬಹುದು. ಎಲ್ಲೋ ನಿಮ್ಮ
ಅವರು ನಿಮಗೆ ಏನು ಹೇಳ್ಬೇಕಂತ ಬಯಸ್ತಿದ್ದಾರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಆಗದೆ ಇರಬಹುದು. ಎಲ್ಲಿ ನೀವು ಜಾಗ ಕೊಡದೆ ಅವ್ರನ್ನ ದೂರ ತಳ್ಳಿಬಿಡ್ತೀನ ಅನ್ನೋ ಒಂದು ಆಲೋಚನೆ ಆ ವ್ಯಕ್ತಿ ಮಾಡ್ತಿರಬಹುದು. ಎಸ್, ಅವ್ರ ಗುರಿ ತಲುಪಲಿಕ್ಕೆ ನೀವೇ ಕಾರಣ, ಜೊತೆಗೆ ಅವ್ರ ಬದುಕನ್ನು ಕಟ್ಟಲಿಕ್ಕೆ ನೀವೇ ಕಾರಣ, ಜೊತೆಗೆ ಅವರ ಲೈಫಲ್ಲಿ ಸಾಕಷ್ಟು ಬೆಳಕನ್ನು ನೋಡಲಿಕ್ಕೆ ನೀವೇ ಕಾರಣ ಅನ್ನೋ ಆ ಮಾತುಗಳು ಆ ವ್ಯಕ್ತಿಗೆ ಹೆಚ್ಚು ಗೊತ್ತಾಗ್ತಿದೆ. ಆ್ಯಂಡ್ ಆ ವ್ಯಕ್ತಿ ನಿಮಗೆ ಅದನ್ನು ಹೇಳಲಿಕ್ಕೆ ಬಯಸ್ತಿದ್ದಾರೆ. ಆ್ಯಂಡ್ ಕೆಲವರಿಗೆ ಇಲ್ಲಿ ಸಪ್ರೇಷನ್ ಇದೆ, ದೇ ಆರ್ ಮಿಸ್ಸಿಂಗ್ ಯು ಸೋ ಮಚ್. ಆ್ಯಂಡ್ ಅವ್ರಿಗೆ ನಿಮ್ಮ ಬಗ್ಗೆ ತುಂಬ ಕೇರಿಂಗ್ ಇದೆ, ತುಂಬ ಮಾತಾಡೋದಿದೆ, ನಿಮ್ಮಿಂದ ಅವ್ರಿಗೆ ಕೆಲವು ಉತ್ತರಗಳು ಬೇಕಾಗಿರಬಹುದು. ಆ್ಯಂಡ್ ಅವರ ಫ್ಯಾಮಿಲಿಲಿ ಸಮ್ ಇಶ್ಯೂಸ್ ಆಗಿರಬಹುದು, ಅವರ ಪೇರೆಂಟ್ಸ್ ಇರ್ಬೋದು, ಎಕ್ಸ್ಪೆಷಲಿ ಅವರ ತಾಯಿ ಇರಬಹುದು, ನಿಮ್ಮನ್ನು ಒಪ್ತಾರೋ ಇಲ್ವೋ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನೀವಿರಬಹುದು. ಬಟ್ ಆ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾ ವರಿ ಮಾಡ್ತಿದ್ದಾರೆ, ಎಲ್ಲದೂ ಅವರು ನಿಭಾಯಿಸ್ತೀನಿ ಅನ್ನೋ ಒಂದು ಭರವಸೆನೇ ನಿಮಗೆ ಕೊಡ್ತಿದ್ದಾರೆ. ಬಟ್ ಎಲ್ಲೋ ಓಪ್ಸ್ ನಿಮಗೆ ಇಲ್ಲದೆ ಇರಬಹುದು ಕೆಲವರಿಗೆ. ಆ್ಯಂಡ್ ಸಾಕಷ್ಟು ಚಾಲೆಂಜಸ್ನ ನೀವು ನೋಡಿದ್ದೀರಾ, ಆ ಚಾಲೆಂಜಸ್ನಲ್ಲಿ ಕೂಡ ನೀವು ಆ ಪರ್ಸನ್ ಜೊತೆ ಗೆದ್ದಿದ್ದೀರಾ, ಆ ಪರ್ಸನ್ನು ನಿಮ್ಮ ಜೊತೆ ಗೆದ್ದಿದ್ದಾರೆ. ಆ ಪರ್ಸನ್ ಥಾಟ್ಸ್ ಏನಿದೆ, ನಿಮ್ಮನ್ನು ಲೈಫಲ್ಲಿ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಇಂಟೆನ್ಷನ್ ಆ ವ್ಯಕ್ತಿಗಿದೆ, ನಿಮ್ಮನ್ನು ಎಂದಿಗೂ ಅಳಿಸಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಆ ವ್ಯಕ್ತಿಗಿದೆ. ಆ್ಯಂಡ್ ನಿಮ್ಮನ್ನು ತುಂಬ ಮಗು ರೀತಿಯಾಗಿ ಅವರು ನೋಡ್ಕೋಬೇಕು ಅನ್ನೋ ಒಂದು ಮೈಂಡ್ಸೆಟ್ ಕೂಡ ಅವ್ರಿಗಿದೆ. ಎಸ್, ಆ್ಯಂಡ್ ತುಂಬ ಡ್ರೀಮ್ಸ್ನ ಕಾಣ್ತಿದ್ದಾರೆ ಆ ವ್ಯಕ್ತಿ, ತುಂಬಾ ಆಸೆಗಳನ್ನ ಇಟ್ಕೊಂಡಿದ್ದಾರೆ. ಇಲ್ಲಿ ಥರ್ಡ್ ಪಾರ್ಟೀಸಿಂದ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಸಾಕಷ್ಟು ಏರುಪೇರುಗಳಾಗಿದೆ, ನೋವುಗಳಾಗಿದೆ, ಹಿಂಸೆಗಳಾಗಿದೆ, ಮಾತುಗಳಾಗಿದೆ, ಜಗಳಗಳಾಗಿದೆ, ಹೇಳ್ಕೊಳಕ್ಕಾಗದೇ ಇರೋ ಅಷ್ಟು ಪೇಯ್ನ್ ಆಗಿದೆ. ಆ ವ್ಯಕ್ತಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡಲಿಕ್ಕೆ ಬರ್ತಿದ್ದಾರೆ. ಬಟ್ ನೀವೆಲ್ಲೋ ಅವಕಾಶ ಮಾಡಿಕೊಡ್ತಿಲ್ವೇನೋ ಅನ್ನೋ ಒಂದು ಥಾಟಲ್ಲಿದೆ. ಎಸ್, ತುಂಬಾ ಫ್ರೆಶ್ ಆಗಿ ಹೊಸದಾಗಿ ಶುರು ಮಾಡಬೇಕು, ಹೊಸದಾಗಿ ಮಾತಾಡಬೇಕು, ಹೊಸದಾಗಿ ನಮ್ಮ ರಿಲೇಷನ್ಶಿಪ್ ಮುಂದೆ ಹೋಗಬೇಕು ಅನ್ನೋ ಒಂದು ಥಾಟ್ಸ್ ಆ ವ್ಯಕ್ತಿಗಿದೆ. ಬಟ್ ಎಲ್ಲೋ ಅವ್ರಿಗೆ ಒಂದು ರೀತಿ ಮನಸ್ಸಿಗೆ ನೋವು ಉಂಟಾಗಿದೆ ನಿಮ್ಮ ಮಾತಿನಿಂದನೂ ಕೂಡ. ಎಸ್, ನೀವು ಅವ್ರಿಗೆ ತುಂಬ ಟೈಮ್ ಕೊಡ್ತಿಲ್ಲ ಅನ್ನೋ ಒಂದು ಬೇಸರ ಅವ್ರಿಗೆ ಇರಬಹುದು. ಆ್ಯಂಡ್ ನೀವು ಅವ್ರ ಬಗ್ಗೆ ಇನ್ನೂ ಹೆಚ್ಚು ಅರ್ಥ ಮಾಡ್ಕೊಂಡಿಲ್ಲ ಅನ್ನೋ ಒಂದು ಬೇಸರ ಅವ್ರಿಗಿರಬಹುದು. ನೀವು ಹೆಚ್ಚು ಅವ್ರ ಬಗ್ಗೆ ಕಾಳಜಿ ತೋರಿಸ್ತಿಲ್ಲ ಅನ್ನೋ ಒಂದು ಬೇಸರ ಅವ್ರಿಗಿರಬಹುದು. ನೀವು ಇನ್ನೂ ಹೆಚ್ಚು ಓಪನ್ ಅಪ್ ಆಗಿ ಮಾತಾಡ್ತಿಲ್ಲ ಅನ್ನೋ ಒಂದು ಬೇಸರ ಅವ್ರಿಗಿರಬಹುದು. ಎಷ್ಟು ಅವರ ಲೈಫಲ್ಲಿ ಒಂದು ಬ್ರೈಟ್ನೆಸ್ನ ನೀವು ತಂದುಕೊಟ್ಟಿದ್ದೀರಾ ಅನ್ನೋದು ಅವ್ರಿಗೆ ತುಂಬಾ ಖುಷಿ ಇದೆ. ಆ್ಯಂಡ್ ನಿಮ್ಮ ಜೊತೆ ಹೆಜ್ಜೆ ಇಡಬೇಕು ಅನ್ನೋ ಒಂದು ಆಸೆ ಕೂಡ ಇದೆ. ಆ ಆಸೆ ಎಲ್ಲಿ ನಿರಾಸೆ ಆಗುತ್ತೆ ಅನ್ನೋದು ಆ ವ್ಯಕ್ತಿಯ ಚಿಂತನೆ. ಡ್ರೀಮ್ ಆಗಿ ಉಳಿದು ಬಿಡುತ್ತಾ ಅನ್ನೋ ಒಂದು ಆಲೋಚನೆ ಆ ವ್ಯಕ್ತಿಗೆ ಕಾಡ್ತಿರಬಹುದು. ಫೈಲ್ ನಂಬರ್ 1. ಆ್ಯಂಡ್ ನಿಮ್ಮ ಮುಖದಲ್ಲಿ ಯಾವಾಗಲೂ ಸಂತೋಷನ ನೋಡಲಿಕ್ಕೆ ಆ ವ್ಯಕ್ತಿ ಬಯಸ್ತಾರೆ. ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಹೇಗೆ ಇರ್ತೀರಾ, ಆ ಒಂದು ಪ್ರೀತಿನ ಹೇಗೆ ನೀವೆಲ್ಲರಿಗೂ ಪ್ರೀತಿನ ಮಾತಾಡಿಸಿ ಹೇಗೆ ಎಲ್ಲರನ್ನೂ ಪ್ರೀತಿಯಿಂದ ಕೇರ್ ಮಾಡ್ತೀರಾ, ಆ ವ್ಯಕ್ತಿಗೆ ಆ ಗುಣ ತುಂಬ ಇಷ್ಟ. ನೀವೆಲ್ಲರಿಗೂ ಪ್ರೀತಿ ತೋರಿಸೋದು, ನೀವೆಲ್ಲರಿಗೂ ತುಂಬ ಹ್ಯಾಪಿನೆಸ್ ಆಗಿ ಇಡೋದು, ಆ ಗುಣ ನಿಮ್ಮ ಪರ್ಸನಿಗೆ ತುಂಬ ಇಷ್ಟ, ಆ ವ್ಯಕ್ತಿಗೆ ತುಂಬ ಇಷ್ಟ. ಅದನ್ನು ಅವರು ತುಂಬ ಮಿಸ್ ಮಾಡ್ಕೋತಿದ್ದಾರೆ. ಯಾಕೆ ಈ ಪ್ರೀತಿ ನನಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ಗಿಲ್ಟ್ ಎಲ್ಲೋ ಕಾಡ್ತಿದೆ. ಎಲ್ಲೋ ಒಂದು ರೀತಿ ಅವ್ರಿಗೆ ಆಪರ್ಚುನಿಟೀಸ್ ಸಿಕ್ಕಿದೆಲ್ಲವೂ ಕಳ್ಕೊಳ್ತಿದ್ದೀನಿ ಅನ್ನೋ ಒಂದು ಆಲೋಚನೆಯಲ್ಲಿ ಆ ವ್ಯಕ್ತಿಗೆ ಒಂದು ರೀತಿ ಡಿಸಪಾಯಿಂಟ್ ಆಗ್ತಿರಬಹುದು. ಅವರ ಆರೋಗ್ಯ ಇಶ್ಯೂಸ್ ಇರಬಹುದು. ಆ್ಯಂಡ್ ಅವರ ಆರೋಗ್ಯ ಏನು ಇಶ್ಯೂಸ್ ಆಗಿದೆ ಅದ್ರ ಬಗ್ಗೆ ಅವ್ರಿಗೆ ವರಿ ಇಲ್ಲ. ನೀವು ನಿಮ್ಮ ಆರೋಗ್ಯ, ನಿಮ್ಮ ಒಂದು ಮಾತು, ನಿಮ್ಮ ಒಂದು ಪ್ರೀತಿ ಅವ್ರಿಗೆ ಸಿಗ್ತಾ ಇಲ್ಲ ಅನ್ನೋದು ಎಲ್ಲೋ ಒಂದು ರೀತಿ ಅವ್ರಿಗೆ ಬೇಸರ ಆಗ್ತಿದೆ. ನಿಮ್ಮ ಹೆಲ್ತ್ ಬಗ್ಗೆ ಕೇರ್ ಮಾಡ್ತಿದ್ದಾರೆ, ನಿಮ್ಮ ಬಗ್ಗೆ ಕೇರ್ ಮಾಡ್ತಿದ್ದಾರೆ, ನಿಮ್ಮ ಕುಟುಂಬದ ಬಗ್ಗೆ ಕೇರ್ ಮಾಡ್ತಿದ್ದಾರೆ. ಹೆಚ್ಚು ಇಲ್ಲಿ ಮಾತಾಡ್ತಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಥರ್ಡ್ ಪಾರ್ಟೀಸಿಂದ ಸ್ವಲ್ಪ ಎಲ್ಲೋ ಡಿಸಪಾಯಿಂಟ್ಮೆಂಟ್ ಆಗ್ತಿದೆ. ಮಕರ ರಾಶಿ, ವೃಷಭ ರಾಶಿ, ಕರ್ಕಾಟಕ ರಾಶಿ, ಮೇಷ ರಾಶಿ, ಕನ್ಯಾ ರಾಶಿ ಎನರ್ಜೀಸ್ ಇಲ್ಲಿದೆ. ಹಾಗೂ ಕುಂಭ, ಮೀನ ರಾಶಿ ಕೂಡ ಎನರ್ಜೀಸ್ ಇಲ್ಲಿದೆ.
ಸೊ ಇವ್ರ ಲೈಫಲ್ಲಿ ನೀವು ಓದಾದ ಮೇಲಿಂದ ಸಾಕಷ್ಟು ಸಕ್ಸಸ್ ನೋಡಿದ್ದಾರೆ. ಗೌರ್ಮೆಂಟ್ ಜಾಬ್ ಕೂಡ ಸಿಕ್ಕಿದೆ ಈ ವ್ಯಕ್ತಿಗೆ. ಜೊತೆಗೆ ಈ ವ್ಯಕ್ತಿಗೆ ಲೈಫಲ್ಲಿ ನಗುನೇ ನೋಡಿಲ್ಲದೆ ಇರಬಹುದು ಆ ವ್ಯಕ್ತಿ. ಅದನ್ನು ನೀವು ತಿಳಿಸ್ಕೊಟ್ಟಿದ್ದೀರಾ, ಹೇಳ್ಕೊಟ್ಟಿದ್ದೀರಾ. ಅವರ ಲೈಫಲ್ಲಿ ನಗುನ ತಂದುಕೊಟ್ಟಿದ್ದೀರಾ ಅನ್ನೋದ್ರ ಬಗ್ಗೆ ಅವರು ತುಂಬಾ ಹ್ಯಾಪಿ ಇದೆ, ತುಂಬಾ ಪ್ರೌಡ್ ಇದೆ ನಿಮ್ಮ ಬಗ್ಗೆ. ಆ್ಯಂಡ್ ಜೊತೆಗೆ ಎರಡು ಜೀವ ಒಂದೇ ಪ್ರಾಣ ಆಗಿ ನೀವು ಆ ವ್ಯಕ್ತಿ ಅದನ್ನು ಆ ರೀತಿ ನಿಮ್ಮನ್ನು ಫೀಲ್ ಮಾಡ್ತಿದ್ದಾರೆ. ಎರಡು ದೇಹ ಒಂದೇ ಪ್ರಾಣ ಅನ್ನೋ ರೀತಿ ಆ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾ ಪ್ರೀತಿ ಇದೆ, ತುಂಬಾ ರೆಸ್ಪೆಕ್ಟ್ ಇದೆ. ಆ್ಯಂಡ್ ಅವರು ನಿಮ್ಮನ್ನು ಒಂದು ರೀತಿ ತಾಯಿಯಾಗಿ ನೋಡ್ತಿದ್ದಾರೆ. ಜೊತೆಗೆ ಅವರ ಲೈಫಲ್ಲಿ ಏನು ಮಿಸ್ ಮಾಡ್ಕೊಂಡಿದ್ದಾರೆ ಆ ಪ್ರೀತಿನೆಲ್ಲ ನೀವು ಅವ್ರಿಗೆ ತುಂಬಿದ್ದೀರಾ. ಅವರ ಲೈಫಲ್ಲಿ ಏನು ಸಕ್ಸಸ್ ಕಳ್ಕೊಂಡಿದ್ದಾರೆ, ಬ್ಯಾಲೆನ್ಸ್ ಇಲ್ಲದೆ ಅವ್ರ ಲೈಫಲ್ಲಿ ಏನಾಗಿತ್ತು, ಅವರ ಲೈಫಲ್ಲಿ ಏನು ಪರ್ಸ್ನಲ್ ಪ್ರಾಬ್ಲಮ್ಸ್ ಏನಾಗಿತ್ತು, ಅದನ್ನು ನೀವು ಸಕ್ಸಸ್ ರೀತಿಗೆ ತಂದುಕೊಟ್ಟಿದ್ದೀರಾ ಅನ್ನೋದು ಅವ್ರಿಗೆ ತುಂಬಾ ಖುಷಿ ಇದೆ. ನಿಮಗೆ ಅವರ ಮನಸ್ಸಲ್ಲಿ ಬೇರೆ ಒಂದು ರೆಸ್ಪೆಕ್ಟ್ ಇದೆ, ಅದನ್ನು ಅವ್ರ ಬಾಯಿಂದ ಹೇಳಲಿಕ್ಕಾಗೋದಿಲ್ಲ. ಅವರು ನಿಮಗೆ ಅದನ್ನು ಲೈಫ್ ಲಾಂಗ್ ನಿಮ್ಮ ಜೊತೆ ಇದ್ದು ಅವರು ಆ ಪ್ರೀತಿನ ನಿಮಗೆ ತೋರಿಸ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿರಬಹುದು ಆ ವ್ಯಕ್ತಿ. ಜೊತೆಗೆ ತುಂಬಾ ಏನು ಈ ಹಿಂದೆ ವಾದ ವಿವಾದಗಳಾಗಿತ್ತು ಆ ವ್ಯಕ್ತಿಗೂ ನಿಮಗೂ, ಇಲ್ಲಿ ಕೆಲವರಿಗೆ ಆ ಮಾತಿನಿಂದ ಅವರು ಸ್ವಲ್ಪ ಡಿಸಪಾಯಿಂಟ್ ಆಗಿರಬಹುದು. ಆ ವ್ಯಕ್ತಿ ನಿಮಗೆ ಮತ್ತೆ ಸಾರಿ ಕೇಳ್ತಿರಬಹುದು. ಕಮ್ಯುನಿಕೇಷನ್ ಏನಾಗಿತ್ತು ನಿಮ್ಮ ಮಾತಲ್ಲಿ ಅವರ ಮಾತಲ್ಲಿ ಏನು ವಾದ ವಿವಾದಗಳಾಗಿತ್ತು ಅದು ಕೂಡ ಈ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಅದು ಕೂಡ ರಿಲೀಸ್ ಆಗ್ತಿದೆ. ಜೊತೆಗೆ ಆ ವ್ಯಕ್ತಿ ಜೊತೆ ಮತ್ತೆ ನಿಮ್ಮ ಇನ್ನೂ ಹೆಚ್ಚು ಪ್ರೀತಿ, ಇನ್ನೂ ಹೆಚ್ಚು ಕೇರಿಂಗ್ ಬರ್ತಿದೆ. ಆ್ಯಂಡ್ ನಿಮ್ಮ ಎಜುಕೇಷನಿಗೆ ಅವರ ಎಜುಕೇಷನಿಗೆ ಸಂಬಂಧಪಟ್ಟಾಗೂ ಹಾಗೂ ನಿಮ್ಮ ಎಜುಕೇಷನಿಗೆ ಹಾಗೂ ನಿಮ್ಮ ಒಂದು ಕೆರಿಯರ್ಗೆ ಸಂಬಂಧಪಟ್ಟಾಗೂ ಸಾಕಷ್ಟು ತುಂಬಾ ನಾಲೆಜ್ ಪರ್ಸನ್ ಅಂತ ನಿಮ್ಮನ್ನು ಅವರು ತುಂಬ ತಿಳ್ಕೊಂಡಿದ್ದಾರೆ. ನೀವು ಕೂಡ ಆ ವ್ಯಕ್ತಿನ ತುಂಬ ನಾಲೆಜ್ ಪರ್ಸನ್ ಅಂತ ತಿಳ್ಕೊಂಡಿದ್ದೀರಾ. ಆ್ಯಂಡ್ ತುಂಬಾ ಸಕ್ಸಸ್ ಇದೆ, ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ತುಂಬಾ ಸಕ್ಸಸ್ ಇದೆ. ಆ್ಯಂಡ್ ಆ ಸಕ್ಸಸ್ ಹಿಂದೆ ನಿಮ್ಮ ಒಂದು ಶ್ರಮ ಇದೆ, ನಿಮ್ಮ ಒಂದು ಸಪೋರ್ಟ್ ಇದೆ ಅಂತ ಆ ವ್ಯಕ್ತಿಗೆ ತುಂಬ ಖುಷಿ ಇದೆ, ಹ್ಯಾಪಿನೆಸ್ ಇದೆ. ಆ್ಯಂಡ್ ಯಾವುದೋ ಒಂದು ಮಾತು ನಿಮ್ಮ ಜೊತೆ ಮಾತಾಡಬೇಕಿದೆ, ಅವ್ರ ಮನಸ್ಸಿನ ಮಾತನ್ನು ನಿಮ್ಮ ಹತ್ರ ಇನ್ನೂ ಶೇರ್ ಮಾಡದೇ ಇರಬಹುದು. ಅದರಿಂದ ಅವರು ಸ್ವಲ್ಪ ಅಲೋನ್ ಫೀಲ್ ಮಾಡ್ತಿದ್ದಾರೆ. ಅದನ್ನು ನೀವು ಅರ್ಥ ಮಾಡ್ಕೋತೀರಾ ಅನ್ನೋ ಒಂದು ಆ ಮಾತನ್ನು ನೀವು ಅರ್ಥ ಮಾಡ್ಕೋತೀರಾ ಅನ್ನೋ ಒಂದು ಇಂಟೆನ್ಷನ್ ಆ ವ್ಯಕ್ತಿ ಇರ್ಬೋದು. ಬಟ್ ಎಲ್ಲೋ ಒಂದು ರೀತಿ ನಿಮ್ಗೆ ಇನ್ನೂ ಆ ವ್ಯಕ್ತಿ ಬಗ್ಗೆ ಇನ್ನೂ ಪೂರ್ತಿಯಾಗಿ ಅರ್ಥ ಆಗಿಲ್ಲದೆ ಇರಬಹುದು ಕೆಲವರಿಗೆ. ಎಸ್, ತುಂಬ ಪ್ರೊಟೆಕ್ಷನ್ ಇದೆ ಅವರ ಲೈಫಲ್ಲಿ, ತುಂಬಾ ಪ್ರೀತಿ ಇದೆ ಅವರ ಲೈಫಲ್ಲಿ, ತುಂಬಾ ಹ್ಯಾಪಿನೆಸ್ ಇದೆ ಅವರ ಲೈಫಲ್ಲಿ ನೀವು ಹೋದಾಗಿಂದ. ಜೊತೆಗೆ ನೀವು ಅವ್ರಿಗೆ ಲೈಫಲ್ಲಿ ಏಂಜಲ್ ಆಗಿ ಕಾಣಿಸ್ತಿದ್ದೀರಾ. ಆ್ಯಂಡ್ ನೀವು ಅವರ ಲೈಫಲ್ಲಿ ಒಂದು ರೀತಿ ಸೆಲೆಬ್ರಿಟಿಯಾಗಿ ಅವರ ಲೈಫಲ್ಲಿ ಇದ್ದೀರಾ. ನೀವು ಅವರ ಲೈಫಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದುಕೊಟ್ಟಿದ್ದೀರಾ. ಅವರು ನಿಮಗೆ ಸಾಕಷ್ಟು ಹ್ಯಾಪಿನೆಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಸಾಕಷ್ಟು ಆ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಕೇರಿಂಗ್ ಇದೆ. ನೀವು ಏನೋ ಒಂದು ಅಮೂಲ್ಯವಾದ ಗಿಫ್ಟನ್ನ ಕೊಟ್ಟಿದ್ದೀರಾ ಅವರ ಲೈಫಲ್ಲಿ, ಅದನ್ನು ಅವರು ಕಾಪಾಡ್ಕೊಂಡು ಬರ್ತಿದ್ದಾರೆ. ಆ ಒಂದು ಅವರು ಕೊಟ್ಟಿರೋ ಗಿಫ್ಟನ್ನು ನೀವಷ್ಟೇ ಕಾಪಾಡ್ತಿದ್ದೀರಾ ಅನ್ನೋ ಆಲೋಚನೆ ಅವರಿಗೆ ಎಲ್ಲೋ ಕಾಡ್ತಿದೆ. ಆ ಒಂದು ಗಿಫ್ಟನ್ನ ಅಥವಾ ಆ ಒಂದು ಪ್ರಾಮಿಸ್ನ ನೀವೆಲ್ಲೋ ಮಿಸ್ ಮಾಡ್ತಿದ್ದೀರಾ ಅನ್ನೋ ಒಂದು ಆಲೋಚನೆ ಆ ವ್ಯಕ್ತಿಗೆ ಎಲ್ಲೋ ಭಯ ಅನ್ನಿಸ್ತಿರಬಹುದು. ಎಲ್ಲಿ ನೀವೊಂದು ಅವ್ರ ಲೈಫಿಂದ ನೀವು ದೂರ ಹೋಗ್ಬಿಡ್ತೀರಾ ಅನ್ನೋ ಒಂದು ಥಾಟ್ಸ್ ಇರಬಹುದು. ಆ್ಯಂಡ್ ಅವರ ಕೆರಿಯರಲ್ಲಿ ತುಂಬಾ ಸಕ್ಸಸ್ನ ನೋಡ್ತಿದ್ದಾರೆ. ಆ್ಯಂಡ್ ತುಂಬಾ ಪ್ರೊಟೆಕ್ಷನ್ ಇದೆ, ತುಂಬಾ ಹ್ಯಾಪಿನೆಸ್ ಇದೆ. ಜೊತೆಗೆ ಆ್ಯಂಡ್ ಬದಲಾವಣೆ ಅವರ ಲೈಫಲ್ಲಿ ಇನ್ನೂ ಹೆಚ್ಚು ಬದಲಾವಣೆ ಆ ವ್ಯಕ್ತಿ ಲೈಫಲ್ಲಿ ಹಾಗೂ ನಿಮ್ಮ ಲೈಫಲ್ಲಿ ಸಿಗ್ತಿದೆ. ನಿಮ್ಮ ಲೈಫಲ್ಲಿ ಇನ್ನೂ ಹೆಚ್ಚು ಗ್ರೋತನ್ನ ಕಾಣಬೇಕು ಅನ್ನೋದನ್ನ ಆ ವ್ಯಕ್ತಿ ಬಯಸ್ತಿದ್ದಾರೆ. ಇನ್ನೂ ಹೆಚ್ಚು ಪ್ರೀತಿ ಕೊಡಬೇಕು ಅನ್ನೋದನ್ನ ಆ ವ್ಯಕ್ತಿ ನಿಮ್ಮ ಮೇಲೆ ಇನ್ನೂ ಹೆಚ್ಚು ಪ್ರೀತಿ, ಇನ್ನೂ ಹೆಚ್ಚು ಕೇರಿಂಗ್ನ ತೋರಿಸ್ಬೇಕು ಅನ್ನುವಂಥ ಮೈಂಡ್ಸೆಟ್ ಆ ವ್ಯಕ್ತಿಗಿದೆ.
ಆ ಒಂದು ಥಿಂಕ್ ಅವ್ರು ಮಾಡ್ತಿದ್ದಾರೆ. ಪ್ರತಿ ದಿವಸ ಪ್ರತಿನಿತ್ಯ ನಿಮ್ಮನ್ನ ಎಷ್ಟು ಖುಷಿಯಿಂದ ಇಡಬೇಕು, ನಿಮಗೇನು ಇಷ್ಟ ಏನಿಷ್ಟ ಇಲ್ಲ ಅನ್ನೋದನ್ನು ಆ ವ್ಯಕ್ತಿ ಹೆಚ್ಚು ಆಲೋಚಿಸ್ತಿದ್ದಾರೆ. ನಿಮ್ಮನ್ನು ಹೆಚ್ಚು ಖುಷಿಯಿಂದ ಇಡಬೇಕಾಗಿರೋದು ಅವರ ಲೈಫಲ್ಲಿ ಅದೇ ಒಂದು ಕನಸಾಗಿದೆ. ಎಸ್, ನಿಮ್ಮ ಲೈಫಲ್ಲಿ ಏನನ್ನ ಮಿಸ್ ಮಾಡ್ಕೊಂಡಿದ್ದೀರಾ ಅದನ್ನು ಅವರು ವಾಪಸ್, ಆ ಪ್ರೀತಿ ಆಗಿರಬಹುದು, ಆ ಕೇರಿಂಗ್ ಆಗಿರಬಹುದು, ವಾಪಸ್ ಕೊಡಲಿಕ್ಕೆ ಅವರು ಅದನ್ನು, ನಿಮಗೆ ಏನು ನೋವಾಗಿತ್ತು, ನೀವು ಯಾರನ್ನ ಕಳ್ಕೊಂಡಿದ್ದೀರಾ, ಯಾರನ್ನ ಮಿಸ್ ಮಾಡ್ಕೊಂಡಿದ್ದೀರಾ, ಆ ಪ್ರೀತಿ ಆ ಕೇರಿಂಗ್ನ ಆ ಪರ್ಸನ್ನಿಂದ ನೀವು ನೋಡಿರಬಹುದು. ಪೈಲ್ ನಂಬರ್ 1. ಎಸ್, ಫಿನಾನ್ಷಿಯಲಿ ಅವರು ತುಂಬಾ ಸಕ್ಸಸ್ ಇದೆ ಅವರ ಲೈಫಲ್ಲಿ, ತುಂಬಾ ರಿಚ್ ಪರ್ಸನ್ ಆಗಿದ್ದಾರೆ ಅವರು. ಜೊತೆಗೆ ಆ ವ್ಯಕ್ತಿಯಿಂದ ನಿಮ್ಮ ಲೈಫಲ್ಲೂ ಸಾಕಷ್ಟು ಬದಲಾವಣೆಗಳಾಗಿದೆ, ನಿಮ್ಮ ಕುಟುಂಬಕ್ಕೂ ಸಾಕಷ್ಟು ಬದಲಾವಣೆಗಳಾಗಿದೆ. ಲೆಟ್ಸ್ ಸಿ ದ ಮೆಸೇಜ್. ಎಸ್, ಅವರ ಡ್ರೀಮ್ಸ್ ಆ್ಯಂಡ್ ಅವರ ನಡೆಯೋ ಹೆಜ್ಜೆಗಳಲ್ಲಿ ನಿಮ್ಮ ಜೊತೆ ಇನ್ನೂ ಹೆಚ್ಚು ಮಾತುಗಳನ್ನು ಆಡಬೇಕಿದೆ. ಅವರ ಒಂದು ಕೆಲಸದಲ್ಲಿ ನೀವು ಕೂಡ ಸಪೋರ್ಟ್ ಬೇಕಾಗಿದೆ. ಆ್ಯಂಡ್ ಅವರಿನ್ನೂ ಹೆಚ್ಚು ನಿಮ್ಮಿಂದ ಏನೋ ನಿರೀಕ್ಷಿಸ್ತಿದ್ದಾರೆ, ಅದು ನಿಮಗಿನ್ನೂ ಅರ್ಥ ಆಗಿಲ್ಲದೆ ಇರಬಹುದು. ಪೈಲ್ ನಂಬರ್ 1. ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಅದನ್ನು ನೀವು ತಿಳ್ಕೊಳ್ತೀರಾ ಅನ್ನೋ ಒಂದು ಆ ವ್ಯಕ್ತಿಗೆ ಆ ಥಿಂಕ್ ಇರಬಹುದು. ಜೊತೆಗೆ ಆ ವ್ಯಕ್ತಿಯಿಂದ ಸಾಕಷ್ಟು ಗಿಫ್ಟ್ ಕೂಡ ನಿಮಗೆ ಸಿಗ್ತಿದೆ. ಆ್ಯಂಡ್ ಆ ವ್ಯಕ್ತಿ ನಿಮಗೆ ಸಾಕಷ್ಟು ಗಿಫ್ಟನ್ನು ರೆಡಿ ಮಾಡಿದ್ದಾರೆ. ಅವರ ಲೈಫಲ್ಲಿ ಸಾಕಷ್ಟು ಏರುಪೇರುಗಳು, ನೋವುಗಳು ತಿಂದಿದ್ದಾರೆ, ಪೆಟ್ಟುಗಳನ್ನ ತಿಂದಿದ್ದಾರೆ. ಅದರಿಂದ ಈಚೆ ಬರಲಿಕ್ಕೆ ನೀವೆಷ್ಟು ಸಪೋರ್ಟ್ ಮಾಡಿದ್ದೀರಾ. ಆ ವ್ಯಕ್ತಿ ಲೈಫಲ್ಲಿ ಸದಾ ನೀವು ಇರಬೇಕು ಅನ್ನೋದನ್ನು ಅವರು ನಿರೀಕ್ಷಿಸ್ತಿದ್ದಾರೆ. ಆ್ಯಂಡ್ ದೇ ಲವ್ ಯು ಸೋ ಮಚ್. ಆ್ಯಂಡ್ ನೀವು ಕೂಡ ಆ ವ್ಯಕ್ತಿನ ತುಂಬ ಇಷ್ಟಪಡ್ತಿರಬಹುದು. ಆ್ಯಂಡ್ ಆ ವ್ಯಕ್ತಿ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ತಿರಬಹುದು, ಇನ್ನೂ ಹೆಚ್ಚು ದೊಡ್ಡ ಕನಸುಗಳನ್ನ ಕಾಣ್ತಿರಬಹುದು. ಎಸ್, ಆ್ಯಂಡ್ ಎಲ್ಲೋ ಒಂದು ರೀತಿ ನಿಮ್ಮ ಮನಸ್ಸಲ್ಲಿ ಇರೋ ಥಾಟ್ಸ್ ಅವರ ಮನಸ್ಸಲ್ಲೂ ಅದೇ ಇರಬಹುದು. ನೀವು ಡ್ರೀಮ್ ಕಾಣ್ತಿದ್ದೀರಾ, ಆ ವ್ಯಕ್ತಿನೂ ಅದೇ ಡ್ರೀಮ್ ಕಾಣ್ತಿದ್ದಾರೆ. ನೀವೇನು ಯೋಚನೆ ಮಾಡ್ತಿದ್ದೀರಾ, ನೀವೇನು ಹೇಳಬೇಕು ಅಂದ್ಕೊಂಡಿದ್ದೀರಾ, ನಿಮ್ಮ ಫ್ಯಾಮಿಲಿನ ಎಷ್ಟು ಪ್ರೊಟೆಕ್ಷನ್ ಆಗಿ ನಿಮ್ಮ ಫ್ಯಾಮಿಲಿಗೆ ಹರ್ಟ್ ಆಗದೆ ಹೇಗೆ ನೋಡ್ಕೋಬೇಕು ಅಂದ್ಕೊಂಡಿದ್ದೀರಾ, ಆ ವ್ಯಕ್ತಿನೂ ನಿಮ್ಮ ಫ್ಯಾಮಿಲಿನ ಅಷ್ಟೇ ಕೇರ್ ಆಗಿ ನೋಡ್ಕೋಬೇಕು ಅಂದ್ಕೊಂಡಿದ್ದಾರೆ. ನಿಮಗೆ ಹೊಂದ್ಕೊಂಡು ಹೋಗಬೇಕು ಅನ್ನೋ ಒಂದು ಚೇಂಜಸ್ ಮಾಡ್ಕೋಬೇಕು ಅನ್ನೋ ಒಂದು ನಿರೀಕ್ಷೆ ಅವರಲ್ಲೂ ಇದೆ, ನಿಮ್ಮಲ್ಲೂ ಇದೆ. ಪೈಲ್ ನಂಬರ್ 1. ಎಸ್, ಸಾಕಷ್ಟು ರೈನ್ಬೋಸ್ ಕಾಣಿಸ್ತಿದೆ, ಕಲರ್ಫುಲ್ ಕಾಣಿಸ್ತಿದೆ, ಚೇಂಜಸ್ ಕಾಣಿಸ್ತಿದೆ. ತುಂಬ ನೀವು ನಡೆಯೋ ಪಾತಲ್ಲಿ ಸದಾ ಆ ವ್ಯಕ್ತಿಯ ಒಂದು ನೆನಪುಗಳು ತುಂಬ ಕಾಡ್ತಿದೆ. ಆ ವ್ಯಕ್ತಿಗೂ ನಿಮ್ಮ ನೆನಪುಗಳು ತುಂಬ ಇದೆ. ಆ್ಯಂಡ್ ಇಲ್ಲಿ ಯಾರು ಸಪ್ರೇಷನಲ್ಲಿ ಇದ್ದೀರಾ, ಆ ವ್ಯಕ್ತಿ ಬಗ್ಗೆ ಈ ಒಂದು ಮೆಸೇಜ್ನ ತಿಳ್ಕೊಳ್ಬೇಕು ಅಂತ ನೋಡ್ತಿದ್ದೀರಾ. ಖಂಡಿತ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಮತ್ತೆ ರೀಎಂಟ್ರಿ ಆಗ್ತಿದ್ದಾರೆ. ಆ ವ್ಯಕ್ತಿ ನಿಮ್ಮ ಜೊತೆ ತುಂಬ ಮಾತಾಡಲಿಕ್ಕೆ ಬಯಸ್ತಿದ್ದಾರೆ, ಹೆಚ್ಚು ಕನೆಕ್ಟ್ ಆಗ್ತಿದ್ದೀರಾ ಆ ವ್ಯಕ್ತಿಗೆ. ಸಡನ್ ಚೇಂಜಸ್ ಆಗ್ತಿದೆ. ಜೊತೆಗೆ 52 ನಂಬರ್ ತುಂಬ ಇಂಪಾರ್ಟೆಂಟ್ ಇರ್ಬೋದು. ಪೈಲ್ ನಂಬರ್ 1. ಯಾರು ಈ ಒಂದು ಮೆಸೇಜ್ನ, ಯಾರು ಒಂದು ರೀಡಿಂಗ್ನ ನೋಡ್ತಿದ್ದೀರಾ, ಈ ಒಂದು ನಂಬರ್ ನಿಮಗೆ ತುಂಬ ಇಂಪಾರ್ಟೆಂಟ್ ಇರಬಹುದು. ಈ ಒಂದು ನಂಬರ್ ಚೆಕ್ ಮಾಡಿ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ವೆರಿ ಮಚ್ ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ಮತ್ತೆ ನಾನು ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಮಸ್ತೆ. ಪೈಲ್ ನಂಬರ್ 2. ಯಾರೇ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ನಿಮಗಾಗಿ ಒಂದು ರೀಡಿಂಗ್. ಎಸ್, ಮೊದಲದಾಗಿ ಬೆಲ್ ಏನು ಮೆಸೇಜ್ ಕೊಡುತ್ತೆ ನಿಮಗಾಗಿ ನೋಡೋಣ. ಎಸ್, ಪೈಲ್ ನಂಬರ್ 2. ತುಂಬ ವರೀಡ್ ಮಾಡ್ತಿದ್ದೀರಾ ಅನಿಸುತ್ತೆ. ಆ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ವರೀಡ್ ಮಾಡ್ತಿದ್ದಾರೆ. ನೀವು ಕೂಡ ಆ ವ್ಯಕ್ತಿ ಬಗ್ಗೆ ವರೀಡ್ ಮಾಡ್ತಿದ್ದೀರಾ ಅನಿಸುತ್ತೆ. ಏನೋ ಒಂದು
ಮೆಸೇಜ್ ನಿಮಗೆ ಆ ವ್ಯಕ್ತಿಯಿಂದ ಸಿಗಬೇಕು ಅಂತ ನೀವು ವೆಯ್ಟ್ ಮಾಡ್ತಿದ್ದೀರಾ. ಆ ವ್ಯಕ್ತಿನೂ ಕೂಡ ನಿಮಗೋಸ್ಕರ ಅವರು ಕೂಡ ಏನೋ ಒಂದು ಮೆಸೇಜ್ ಬೇಕಾಗಿದೆ, ಅವ್ರಿಗೂ ಒಂದೇನೋ ಮೆಸೇಜ್ ಸಿಗುತ್ತೆ ಅಂತ ವೆಯ್ಟ್ ಮಾಡ್ತಿರಬಹುದು. ಎಸ್, ಎಲ್ಲೋ ಒಂದು ರೀತಿ ಕೆಲವರು ಇಲ್ಲಿ ಸಪ್ರೇಷನಲ್ಲಿರಬಹುದು. ಆ ವ್ಯಕ್ತಿ ಬಗ್ಗೆ ಇನ್ನೂ ಹೆಚ್ಚು ಯೋಚಿಸ್ತಾ ಇರಬಹುದು. ಆ ವ್ಯಕ್ತಿನೂ ನಿಮ್ಮ ಬಗ್ಗೆ ತುಂಬ ಯೋಚಿಸ್ತಾ ಇರಬಹುದು. ಲೆಟ್ಸ್ ಸಿ ಕಾರ್ಡಿಂದ ಏನು ಮೆಸೇಜ್ ಸಿಗುತ್ತೆ ನಿಮಗೆ ಅಂತ. ಎಸ್, ಹೆಚ್ಚು ವರೀಡ್ ಮಾಡ್ತಿದ್ದೀರಾ ಖಂಡಿತ. ಆ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ವರೀಡ್ ಮಾಡ್ತಿದ್ದಾರೆ, ನೀವು ಕೂಡ ಅಷ್ಟೇ ವರೀಡ್ ಮಾಡ್ತಿದ್ದೀರಾ. ಆ ವ್ಯಕ್ತಿ ನಿಮ್ಮ ಸೈಡಿಂದ ಕಾಲ್ ಮೆಸೇಜ್ ಬರುತ್ತಾ ಅಂತ ವೆಯ್ಟ್ ಮಾಡ್ತಿದ್ದಾರೆ. ಆ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾ ಹೋಪ್ಸನ್ನು ಇಟ್ಕೊಂಡಿದ್ದಾರೆ, ತುಂಬ ಕನಸುಗಳನ್ನ ಇಟ್ಕೊಂಡಿದ್ದಾರೆ, ತುಂಬ ಆಸೆಗಳನ್ನ ಇಟ್ಕೊಂಡಿದ್ದಾರೆ, ತುಂಬ ನಿಮ್ಮ ಮೇಲೆ ಒಂದು ರೀತಿ ಎಲ್ಲೋ ನೀವು ಮಾತಾಡ್ತಿಲ್ಲ, ಎಲ್ಲೋ ಸಪ್ರೇಷನಲ್ಲಿದ್ದೀರಾ. ಆ ವ್ಯಕ್ತಿಗೆ ಅದು ತುಂಬಾ ನೋವು ಕಾಡ್ತಿರಬಹುದು. ಎಸ್, ನಿಮ್ಮ ಸೈಡಿಂದ ಏನಾದರೂ ಕಾಲ್ ಮೆಸೇಜ್ ಬರುತ್ತಾ ಅನ್ನೋ ಒಂದು ತುಂಬ ಕಾತುರತೆ ಆ ವ್ಯಕ್ತಿಗೆ ಕಾಡ್ತಿರಬಹುದು. ಎಸ್, ಅವರ ನಿಮ್ಮ ಫೋಟೋಸ್ ನಿಮ್ಮ ಫೋಟೋಸ್ನ ಅವರು ಪ್ರತಿನಿತ್ಯ ನೋಡ್ತಾ ಅವರ ಒಂದು DPಯಲ್ಲಿ ನಿಮ್ಮ ಫೋಟೋಸ್ ಹಾಕಿರಬಹುದು. ಅವರ ಡ್ರೀಮ್ಸಲ್ಲಿ ನೀವು ಹೋಗ್ತಾ ಇರಬಹುದು. ಆ ವ್ಯಕ್ತಿಗೆ ಸಾಕಷ್ಟು ನಿಮ್ಮನ್ನು ಹೆಚ್ಚು ಪ್ರೀತಿ ಮಾಡ್ತಿದ್ದಾರೆ, ಹೆಚ್ಚು ರೆಸ್ಪೆಕ್ಟ್ ಕೊಡ್ತಿದ್ದಾರೆ. ಬಟ್ ಎಲ್ಲೋ ಏನೋ ಒಂದು ಮಿಸ್ಕಮ್ಯುನಿಕೇಷನ್ ಆಗಿರಬಹುದು. ನಿಮ್ಮ ಒಂದು ಫೋಟೋ ಪಿಕ್ಚರ್ಸ್ ಅವ್ರು ಯಾವಾಗಲೂ ಅವರ ವಾಲ್ಪೇಪರ್ ಅವ್ರ DPಯಲ್ಲಿ ಹಾಕೊಂಡಿರಬಹುದು, ಪ್ರತಿನಿತ್ಯ ನಿಮ್ಮನ್ನು ನೋಡ್ತಿರಬಹುದು. ಆ ವ್ಯಕ್ತಿಗೆ ಏನೋ ನಿಮ್ಮ ಹತ್ರ ಹೇಳಲಿಕ್ಕೆ ಬಯಸ್ತಿರಬಹುದು. ಬಟ್ ಎಲ್ಲೋ ನೀವು ಕೇಳೋ ಪೇಷನ್ಸ್ ನಿಮ್ಗಿಲ್ಲದೆ ಇರಬಹುದು. ಆ ವ್ಯಕ್ತಿಗೆ ನೀವು ಹೇಳಬೇಕಾಗಿರೋ ಮೆಸೇಜ್ ಇರಬಹುದು, ಬಟ್ ಆ ವ್ಯಕ್ತಿ ಕೇಳೋ ಪೇಷನ್ಸ್ ಇಲ್ಲದೆ ಇರಬಹುದು. ಎಸ್, ಫೈನಾನ್ಷಿಯಲಿ ಎಲ್ಲೋ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿರಬಹುದು. ಆ ವ್ಯಕ್ತಿಗೆ ಸ್ವಲ್ಪ ಅವರ ಕೆಲಸದ ಬ್ಯುಸೀಸಿಂದ ಎಲ್ಲೋ ಒಂದು ರೀತಿ ಸ್ಟ್ರಕ್ ಆಗಿರಬಹುದು. ಬಟ್ ಅವರು ನಿಮ್ಮ ಬಗ್ಗೆ ಇನ್ನೂ ಹೆಚ್ಚು ಆಲೋಚನೆ ಮಾಡ್ತಿದ್ದಾರೆ. ಜೊತೆಗೆ ಏನೋ ಒಂದು ಹ್ಯಾಪಿನೆಸ್ ಸಿಗುತ್ತೆ ಅವರ ಲೈಫಲ್ಲಿ ನಿಮ್ಮಿಂದ ಅಂತ ಒಂದು ಆಸೆ ಕೂಡ ಅವ್ರಿಗೆ ಇದೆ. ಜೊತೆಗೆ ಅವರ ಲೈಫಲ್ಲಿ ಸಾಕಷ್ಟು ಸ್ಟೇಬಲ್ ಆಗಿ, ಒಬೀಡಿಯಂಟ್ ಆಗಿ, ಹ್ಯಾಪಿಯಾಗಿ, ಒಂದು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದು ನಿಮ್ಮಿಂದಾನೇ ಅಂತ ಅವರು ತುಂಬಾ ಹ್ಯಾಪಿನೆಸ್, ಚೇಂಜಸ್ ಎಲ್ಲವೂ ಸಿಕ್ಕಿದೆ ಅಂತ ಅವ್ರಿಗೆ ತುಂಬ ಹ್ಯಾಪಿನೆಸ್ ಇದೆ. ಜೊತೆಗೆ ಏನು ಅವರ ಲೈಫಲ್ಲಿ ಸ್ವಲ್ಪ ಕೋರ್ಟ್ ವಿಚಾರದಲ್ಲೋ ಏನೋ ಸ್ವಲ್ಪ ವ್ಯಜ್ಯಗಳಾಗಿರಬಹುದು, ಪೇಯ್ನ್ ಆಗಿರಬಹುದು. ಅದರಿಂದ ಎಲ್ಲೋ ನಿಮ್ಮ ಜೊತೆ ಹೆಚ್ಚು ಕನೆಕ್ಟ್ ಆಗಲಿಕ್ಕಾಗದೇ ಇರಬಹುದೇನೋ, ಹೆಚ್ಚು ಮಾತಾಡಲಿಕ್ಕಾಗದೇ ಇರಬಹುದೇನೋ. ಆ ವ್ಯಕ್ತಿಗೆ ಆ ಒಂದು ಪೇಯ್ನ್ ಕಾಡ್ತಿದೆ. ಎಲ್ಲಿ ನಾನು ನಿಮಗೆ ಟೈಮ್ ಕೊಡ್ತಿಲ್ಲ ಅನ್ನೋ ಒಂದು ಪೇಯ್ನ್ ಅವರಿಗೆ ಕಾಡ್ತಿರಬಹುದು, ಅಥವಾ ನಿಮಗೆ ಕಾಡ್ತಿರಬಹುದು. ಸನ್ ಕಾರ್ಡ್ ಬಂದಿದೆ. ಸಾಕಷ್ಟು ನಿಮ್ಮ ಮತ್ತು ಅವರ ಒಂದು ಮಧ್ಯೆ ಸಾಕಷ್ಟು ಚೇಂಜಸ್, ಬದಲಾವಣೆನ ಅವರು ನಿರೀಕ್ಷಿಸ್ತಿದ್ದಾರೆ. ಆ ಚೇಂಜಸ್ ಬರ್ತಿದೆ ಕೂಡ. ನಿಮ್ಮ ಮತ್ತು ಅವರ ಒಂದು ಸಂಬಂಧ ತುಂಬಾ ಸ್ಟ್ರಾಂಗ್ ಆಗಿದೆ, ತುಂಬ ಹ್ಯಾಪಿಯಾಗಿದೆ. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಆ ವ್ಯಕ್ತಿ ಸಾಕಷ್ಟು ಹ್ಯಾಪಿನೆಸ್ನ ನಿಮಗೆ ತಂದುಕೊಡ್ತಿದ್ದಾರೆ. ಆ್ಯಂಡ್ ಹೊಸ ಮಾಹಿತಿಗಳು ಕೊಡ್ತಿದ್ದಾರೆ. ಜೊತೆಗೆ ಹೊಸ ಸಿಹಿ ಸುದ್ದಿಗಳನ್ನ ನೀವು ಕೇಳ್ತಿದ್ದೀರಾ. ಜೊತೆಗೆ ಆ ವ್ಯಕ್ತಿಯಿಂದ ನಿಮಗೆ ಸಾಕಷ್ಟು ನಿಮ್ಮ ಲೈಫಲ್ಲಿ ಚೇಂಜಸ್ ಬರ್ತಿದೆ. ನೀವು ಅವರ ಲೈಫಲ್ಲಿ ಏನು ಅದೃಷ್ಟ ಅಂತ ಅಂದ್ಕೊಂಡಿದ್ದೀರಾ, ಅವರು ನಿಮ್ಮ ಲೈಫಲ್ಲಿ ಅಷ್ಟೇ ಅದೃಷ್ಟ ನೀವಿದ್ದೀರಾ ಅಂತ ಅಂದ್ಕೊಂಡಿದ್ದಾರೆ. ಏನೋ ಒಂದು ಟಫ್ ಎಂಡಿಂಗ್ ನಿಮ್ಮ ಮತ್ತು ಅವರ ಮಧ್ಯೆ ಎಂಡ್ ಆಗ್ತಿದೆ. ನೀವು ಏನು ನಿದ್ದೆ ಮಾಡ್ತಾ ತುಂಬ ವರಿ ಮಾಡ್ತಿದ್ದೀರಾ, ಆ ವ್ಯಕ್ತಿಯೂ ಕೂಡ ನಿದ್ದೆ ಮಾಡ್ತಾ ಡ್ರೀಮ್ಸ್ನಲ್ಲಿ ನಿಮ್ಮನ್ನೇ ನೆನೆಸ್ಕೋತಾ ಅವರು ಏನು ವರ್ಕ್ ಮಾಡ್ತಿದ್ದಾರೆ ಸರೌಂಡಿಂಗ್ ನಿಮ್ಮ ಬಗ್ಗೆನೇ ವರಿ ಮಾಡ್ತಾ ಎಲ್ಲೋ ಮಿಸ್ಟೇಕ್ಸ್ ಆಗಿದೆ. ಥರ್ಡ್ ಪಾರ್ಟೀಸಿಂದ ಅವರು ಸ್ವಲ್ಪ ನಿಮ್ಮಿಂದ ಸಪ್ರೇಷನಲ್ಲಿ ಇರಬಹುದು. ಬಟ್ ನಿಮ್ಮ ಹತ್ರ ಕನೆಕ್ಟ್ ಆಗಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಎಲ್ಲೋ ಥರ್ಡ್ ಪಾರ್ಟಿಯಿಂದ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಅನ್ನಿಸ್ತಿರಬಹುದು. ಎಸ್, ಕೆಲವರಿಗೆ ಇನ್ನೂ ಹೆಚ್ಚು ಸಕ್ಸಸ್ ಇದೆ ಆ್ಯಂಡ್ ಒಂದು ಫೈನಾನ್ಷಿಯಲಿ ಸ್ಟೇಬಲ್ ಇದೆ, ಜೊತೆಗೆ ಹ್ಯಾಪಿನೆಸ್ ಇದೆ. ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ನಿಮ್ಮ ಹತ್ರ ಹೆಚ್ಚು ಹಣ ಇದೆ ಆ್ಯಂಡ್ ನೀವು ತುಂಬಾ ಸ್ಟೇಬಲ್ ಆಗಿದ್ದೀರಾ ಅನ್ನೋ ಒಂದು ಅವರ ಒಂದು ಥಾಟ್ಸ್ ಇರಬಹುದು ನಿಮ್ಮ ಮೇಲೆ. ಕೆಲವರಿಗೆ ಸ್ವಲ್ಪ ನೆಗೆಟಿವಿಟೀಸ್ ಇದೆ. ಆ ವ್ಯಕ್ತಿ ನಿಮ್ಮ ಮೇಲೆ ಸ್ವಲ್ಪ ನೆಗೆಟಿವಿಟೀಸ್ ಕಣ್ಣುಗಳಿರಬಹುದು.
ಕೆಲವರಿಗೆ ಆ ನೆಗೆಟಿವಿಟೀಸ್ ಇಂದ ಈಚೆ ಬಂದಿದ್ದೀರಾ. ಆ್ಯಂಡ್ ನೀವೇನು ಆ ವ್ಯಕ್ತಿ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ, ಆ ವ್ಯಕ್ತಿನೂ ನಿಮ್ಮ ಬಗ್ಗೆ ಅಷ್ಟೇ ಥಿಂಕ್ ಮಾಡ್ತಿದ್ದಾರೆ. ಆ್ಯಂಡ್ ಕೆಲವರಿಗೆ ಆ ವ್ಯಕ್ತಿನ ನೀವು ನಂಬಿ ಹೋಗಿದ್ದೀರಾ, ಬಟ್ ಆ ವ್ಯಕ್ತಿಯಿಂದ ನಿಮಗೆ ಯಾವುದೇ ರೀತಿಯಾದ ಹೆಲ್ಪಿಂಗ್ ಆಗಲಿ ಪ್ರೀತಿ ಆಗಲಿ ಎಲ್ಲೋ ಒಂದು ರೀತಿ ಮಿಸ್ ಆಗ್ತಿದೆ ಆ ಕನೆಕ್ಷನ್ ಅಂತ ನಿಮಗೆ ಆ ವ್ಯಕ್ತಿಗೆ ಅನ್ನಿಸ್ತಿರ್ಬಹುದು, ಹಾಗೂ ನಿಮಗೂ ಅನ್ನಿಸ್ತಿರಬಹುದು. ಎಸ್, ತುಂಬಾ ಸ್ಟ್ರಾಂಗ್ ಪರ್ಸನ್ ಅಂತ ನಿಮ್ಮನ್ನು ಅವರು ತಿಳ್ಕೊಂಡಿದ್ದಾರೆ. ನೀವು ಕೂಡ ಅಷ್ಟೇ ಸ್ಟ್ರಾಂಗ್ ಪರ್ಸನ್ ಅಂತ ಆ ವ್ಯಕ್ತಿನ ತಿಳ್ಕೊಂಡಿದ್ದೀರ. ಜೊತೆಗೆ ಸಾಕಷ್ಟು ಬ್ರೈಟ್ನೆಸ್ ಇದೆ ಇಲ್ಲಿ ನಿಮ್ಮ ಮತ್ತು ಅವರ ಲೈಫಲ್ಲಿ. ಸಾಕಷ್ಟು ಬ್ರೈಟ್ನೆಸ್ ಇದೆ, ಎಲ್ಲವೂ ಸ್ಟೇಬಲ್ ಇದೆ, ಎಲ್ಲವೂ ಸಿಕ್ಕಿದೆ, ಸಕ್ಸಸ್ ಇದೆ, ಚೇಂಜಸ್ ಇದೆ. ನೀವೇನು ನಿರೀಕ್ಷೆ ಮಾಡ್ತಿದ್ದೀರಾ ಆ ವ್ಯಕ್ತಿನೂ ನಿಮ್ಮ ಬಗ್ಗೆ ಅಷ್ಟೇ ನಿರೀಕ್ಷೆ ಮಾಡ್ತಿದ್ದಾರೆ. ತುಂಬಾ ನಿಮ್ಮ ಬಗ್ಗೆ ಹೆಚ್ಚು ಹೊಸ ಒಂದು ಆಲೋಚನೆ ಅವರ ಮೈಂಡಲ್ಲಿ ಬರ್ತಿರಬಹುದು. ಆ್ಯಂಡ್ ಜೊತೆಗೆ ನಿಮಗೆ ಏನು ಥರ್ಡ್ ಪಾರ್ಟೀಸಿಂದ ನೀವಿಬ್ಬರು ಸಪ್ರೇಷನಲ್ಲಿ ಆಗಿದ್ದೀರಾ, ಆ ಒಂದು ಸಪ್ರೇಷನ್ ಕೂಡ ಎಂಡ್ ಆಗಿ ಹೊಸ ಬಿಗಿನಿಂಗ್ ಶುರು ಮಾಡಬೇಕು ಅಂತ ವ್ಯಕ್ತಿ ಥಾಟ್ಸ್ ಇರಬಹುದು. ಕೆಲವರಿಗೆ ಆ ವ್ಯಕ್ತಿಯಿಂದ ಸ್ವಲ್ಪ ನಿಮಗೆ ಹರ್ಟ್ ಆಗಬಹುದು. ಆ ವ್ಯಕ್ತಿ ನಿಮಗೆ ಹರ್ಟ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಲ್ಲದೇ ಇರಬಹುದು, ಬಟ್ ಥರ್ಡ್ ಪಾರ್ಟೀಸಿಂದ ಸ್ವಲ್ಪ ಪ್ರಾಬ್ಲಮ್ಸ್ ನಿಮಗೆ ಆ ವ್ಯಕ್ತಿಯಿಂದ ಆಗ್ತಿರಬಹುದು. ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಆ ವ್ಯಕ್ತಿ ಥಾಟ್ಸ್ ನಿಮ್ಮ ಮೇಲೆ ಬೇರೆ ರೀತಿಯಾದ ಇಂಟೆನ್ಷನ್ಸ್ ಇದೆ, ಬಟ್ ಅದು ನಿಮಗೆ ಅರ್ಥ ಆಗ್ತಿಲ್ಲ. ಎಸ್, ಆ ವ್ಯಕ್ತಿಯ ಥಾಟ್ಸ್ ಕೆಲವರಿಗೆ ಯಾರಿಗಿದು ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಆ ವ್ಯಕ್ತಿ ನಿಮ್ಮ ಬಗ್ಗೆ ನೀವು ತುಂಬ ರೆಸ್ಪೆಕ್ಟ್ ಕೊಡ್ತಿದ್ದೀರಾ, ಬಟ್ ಆ ವ್ಯಕ್ತಿ ನಿಮಗೆ ಅಷ್ಟೇ ರೆಸ್ಪೆಕ್ಟ್ ಪ್ರೀತಿ ಕೊಡ್ತಿಲ್ಲ. ಒಂದು ರೀತಿ ಸೇಡನ್ನು ತೀರಿಸ್ಕೊಳ್ಳಿಕ್ಕೆ ನಿಮ್ಮ ಲೈಫಿಗೆ ವಾಪಸ್ ಬರ್ತಿರಬಹುದು. ಅದ್ರ ಬಗ್ಗೆ ನೀವು ಎಚ್ಚರ ವಹಿಸಬೇಕಾಗಿದೆ. ನಿಮ್ಮ ಮೇಲೆ ಬೇರೆ ರೀತಿಯಾದ ಕಣ್ಣುಗಳಿದೆ, ಅದ್ರ ಬಗ್ಗೆ ನೀವು ಫೋಕಸ್ ಮಾಡಬೇಕಿದೆ. ಜೊತೆಗೆ ಆ ವ್ಯಕ್ತಿ ಹೆಚ್ಚು ಆಧ್ಯಾತ್ಮಿಕದ ಬಗ್ಗೆ ತಿಳ್ಕೊಂಡಿದ್ದಾರೆ. ಜೊತೆಗೆ ಆ ವ್ಯಕ್ತಿಯಿಂದ ನೀವು ಸಾಕಷ್ಟು ತಿಳ್ಕೊಂಡಿದ್ದೀರಾ. ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದಾಗಿಂತ ಸಾಕಷ್ಟು ಬದಲಾವಣೆ ನೀವು ನೋಡಿದ್ದೀರಾ. ಆ ವ್ಯಕ್ತಿಗೆ ನೀವಂದರೆ ತುಂಬ ಪ್ರೀತಿ, ಗೌರವ ಹೆಚ್ಚು. ಅವರು ನಿಮ್ಮನ್ನು ದೇವರಾಗಿ ಪೂಜಿಸ್ತಿದ್ದಾರೆ. ಅವರ ಹೃದಯದಲ್ಲಿ ಇಟ್ಟು ದೇವರಾಗಿ ಪೂಜಿಸ್ತಿದ್ದಾರೆ. ಜೊತೆಗೆ ಏನೋ ಒಂದು ಈ ಹಿಂದೆ ಬೇಸರ ಆಗಿರಬಹುದು, ನಿಮ್ಮ ಮತ್ತು ಅವರ ಮಧ್ಯೆ ಡಿಸಪಾಯಿಂಟ್ಮೆಂಟ್ ಆಗಿರ್ಬೋದು, ಬ್ರೇಕ್ ಡೌನ್ ಆಗಿರಬಹುದು ನಿಮ್ಮ ಪ್ರೀತಿಯಲ್ಲಿ, ಮತ್ತೆ ರೀಕನ್ಸಿಡರ್ ಆಗ್ತಿದೆ. ಮತ್ತು ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಆ ವ್ಯಕ್ತಿ ನಿಮ್ಮ ಜೊತೆ ಹೆಚ್ಚು ಮಾತಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ, ಹೆಚ್ಚು ವರಿ ಮಾಡ್ತಿದ್ದಾರೆ. ಅವರ ಹೆಲ್ತ್ ಇಶ್ಯೂಸ್ ಕೂಡ ಆಗಿರಬಹುದು ಆ ವ್ಯಕ್ತಿಗೆ. ಎಸ್, ನೀವು ಅವರ ಲೈಫಿಗೆ ವಾಪಸ್ ಹೋಗಬೇಕು ಅಂತ ಅವರು ಕೇಳ್ಕೊಳ್ತಿದ್ದಾರೆ. ಅವರು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಎಸ್, ನೀವೆಷ್ಟು ಮೆಸೇಜ್ ಕಾಲ್ಗೆ ಅವರು ಎಷ್ಟು ವೆಯ್ಟ್ ಮಾಡ್ತಿದ್ರು, ನಿಮ್ಮಿಂದ ಯಾವುದೇ ರಿಪ್ಲೈ ಇಲ್ಲ ಅನ್ನೋ ಒಂದು ಯೋಚನೆ ಅವ್ರಿಗಾಗಿರಬಹುದು. ಮತ್ತು ನಿಮ್ಮ ಮತ್ತು ಅವರ ಸಂಬಂಧದಲ್ಲಿ ಅವರ ಫ್ಯಾಮಿಲಿ ಇಶ್ಯೂಸಿಂದ ನಿಮಗೆ ಸ್ವಲ್ಪ ಎಲ್ಲೋ ಒಂದು ರೀತಿ ಸಪ್ರೇಷನ್ ಆಗಿರಬಹುದು, ಅಥವಾ ಅವರ ಫ್ಯಾಮಿಲಿ ನಿಮ್ಮನ್ನು ಒಪ್ಪೋದಿಲ್ಲ ಅನ್ನೋ ಒಂದು ಚಿಂತೆ ಅವರಿಗೆ ನಿಮ್ಮ ಮೇಲೆ ಕಾಡ್ತಿರಬಹುದು. ಎಸ್, ಅವರೆಲ್ಲವನ್ನು ನಿಭಾಯಿಸಿ ಮುಂದೆ ಹೋಗ್ತೀನಿ ಅನ್ನೋ ಒಂದು ಚೇಂಜಸ್ಗೆ ವೆಯ್ಟ್ ಮಾಡ್ತಿದ್ದಾರೆ. ನೀವು ಅವರ ಲೈಫಿಗೆ ಸಿಕ್ಕಿರೋದೇ ಒಂದು, ಅವರ ಲೈಫಲ್ಲಿ ಸಖತ್ತು ಚೇಂಜಸ್ ಆಗಿದೆ, ಸಖತ್ತು ಹ್ಯಾಪಿನೆಸ್ ಸಿಕ್ಕಿದೆ. ಅವರ ಲೈಫಲ್ಲಿ ನೀವು ಕಲರ್ಫುಲ್ಲಾಗಿ ಇರುವಂತಹ ವ್ಯಕ್ತಿ. ಅವರ ಲೈಫಲ್ಲಿ ನೀವು ಏಂಜಲ್ ಆಗಿ, ದೇವರಾಗಿ, ಫ್ರೆಂಡ್ ಆಗಿ ನೀವು ಅವರ ಲೈಫಲ್ಲಿದ್ದೀರಾ. ಜೊತೆಗೆ ನೀವೇನು ಆಲೋಚನೆ ಮಾಡ್ತಿದ್ದೀರಾ, ಆ ವ್ಯಕ್ತಿಗೆ ಆ ಥಾಟ್ಸ್ ಯಾಕೋ ಒಂದು ರೀತಿ ಮನಸ್ಸಿಗೆ ಭಾರ ಅನ್ನಿಸ್ತಿರಬಹುದು. ಆ ವ್ಯಕ್ತಿಗೆ ನೀವು ಹೇಳ್ತಾ ಇರೋ ಮಾತುಗಳು ಎಲ್ಲೋ ಒಂದು ರೀತಿ ಸ್ವಲ್ಪ ಭಾರ ಅನ್ನಿಸ್ತಿರಬಹುದು. ಎಲ್ಲೋ ಅವರಿಗೆ ಅದರಿಂದ ಮುಂದೆ ನಿಮ್ಮನ್ನು ಕಳ್ಕೊಳ್ತೀನಿ ಅನ್ನೋ ಒಂದು ಆಲೋಚನೆ ಇರಬಹುದು. ಆ್ಯಂಡ್ ನೀವು ಎಷ್ಟು ಟಾಲರೇಟ್ ಮಾಡ್ತಿದ್ದೀರಾ ಕೆಲವು ವಿಚಾರದಲ್ಲಿ, ಆ ವ್ಯಕ್ತಿ ನಿಮ್ಮ ಬಗ್ಗೆ ಅಷ್ಟು ಟಾಲರೇಟ್ ಮಾಡ್ತಿದ್ದಾರೆ. ಆ್ಯಂಡ್ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರೋಕ್ಕೆ ಎಷ್ಟೋ ಕಷ್ಟಗಳನ್ನ, ಎಷ್ಟೋ ಒಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಂಡು ಬರ್ತಿದ್ದಾರೆ ಅವರ ಫ್ಯಾಮಿಲಿ ಇಶ್ಯೂಸಿಂದ. ಅವರ ಲೈಫಲ್ಲಿ ಸಖತ್ತು ಸ್ಟ್ರೆಂತ್ ಇದೆ, ಸಾಕಷ್ಟು ಚೇಂಜಸ್ ಇದೆ, ಸಕ್ಸಸ್ ಇದೆ. ತುಂಬ ನಾಲೆಡ್ಜ್ ಪರ್ಸನ್, ತುಂಬಾ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋ ಪರ್ಸನ್. ನಿಮ್ಮ ಲೈಫಲ್ಲೂ ಆ ವ್ಯಕ್ತಿ
ಅವರು ನಿಮ್ಮ ಲೈಫಿಗೆ ಬಂದಮೇಲೆ ಸಾಕಷ್ಟು ಚೇಂಜಸ್ನ ಮಾಡಬೇಕು, ಸಾಕಷ್ಟು ಚೇಂಜಸ್ನ ತಗೊಳ್ಬೇಕು, ಸಾಕಷ್ಟು ಅವಕಾಶಗಳು ನಿಮ್ಗೆ ಸಿಗಬೇಕು ಅನ್ನೋದನ್ನು ಆ ವ್ಯಕ್ತಿ ಬಯಸ್ತಿದ್ದಾರೆ ಕೂಡ. ನೀವು ಹಾಗೂ ಅವರು ತುಂಬ ಲಾಂಗ್ ಡಿಸ್ಟೆನ್ಸಲ್ಲಿರಬಹುದು. ನೀವು ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಟ್ರಾವೆಲ್ ಮಾಡ್ತಾ ಬರ್ತಿದ್ದಾರೆ. ಜೊತೆಗೆ ಆ ವ್ಯಕ್ತಿಯಿಂದ ನೀವು ದೂರ ಇರಬಹುದು, ಅವರು ಔಟ್ ಆಫ್ ಕಂಟ್ರಿಯಲ್ಲಿ ಇರಬಹುದು. ಆ ವ್ಯಕ್ತಿ ನಿಮಗೆ ಸಾಕಷ್ಟು ಮೆಸೇಜಸ್ನ ಹೇಳ್ತಿದ್ದಾರೆ, ಸಾಕಷ್ಟು ಸೂಚನೆಗಳನ್ನ ನಿಮಗೆ ಏನೋ ಒಂದು ಸೂಚನೆ ಕೊಡ್ತಿರಬಹುದು. ಥರ್ಡ್ ಪಾರ್ಟೀಸಿಂದ ಸ್ವಲ್ಪ ನಿಮ್ಮ ಫ್ಯಾಮಿಲಿ ಹಾಗೂ ಅವರ ಫ್ಯಾಮಿಲಿ ಅಥವಾ ಅವರಿಗೆ ನಿಮ್ಮ ಮೇಲೆ ಏನು ಕೇರಿಂಗ್ ಇದೆ, ಪ್ರೀತಿ ಇದೆ, ಅದು ಥರ್ಡ್ ಪಾರ್ಟೀಸ್ಗೆ ಸಹಿಸೋಕ್ಕಾಗದೇ ಇರಬಹುದು. ಆ ಒಂದು ಸೂಚನೆಗಳನ್ನ ನಿಮಗೆ ಕೊಡ್ತಿರಬಹುದು, ನೀವು ಎಚ್ಚರ ವಹಿಸ್ಲಿ ಅಂತ. ಬಟ್ ಎಲ್ಲೋ ಒಂದು ರೀತಿ ನೀವು ಅವ್ರನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರಬಹುದು. ಫೈಲ್ ನಂಬರ್ 2. ಎಸ್, ಎಲ್ಲೋ ಈ ಹಿಂದೆ ಆಗಿರೋ ಘಟನೆಗಳ ಬಗ್ಗೆನೇ ನೀವು ವರಿ ಮಾಡ್ತಿದ್ದೀರಾ. ಅದನ್ನು ಬಿಟ್ಟು ಮುಂದೆ ಹೋಗೋಣ ಅಂತ ಆ ಪರ್ಸನ್ ನಿಮ್ಮನ್ನ ಕೇಳ್ತಿರಬಹುದು. ಬಟ್ ಎಲ್ಲೋ ಒಂದು ರೀತಿ ನೀವು ಅದರಿಂದ ಮುಂದೆ ಹೋಗಲಿಕ್ಕೆ ಈಗ ನೀವು ಚೇಂಜಸ್ ತಗೋತಿರಬಹುದು. ಆ ವ್ಯಕ್ತಿಗೆ ನೀವು ವಾಪಸ್ ಅವರ ಲೈಫಿಗೆ ಬರಬೇಕು ಅನ್ನೋ ಆಸೆ ಇರಬಹುದು. ಕೆಲವರಿಗೆ ಇನ್ನೂ ಹೆಚ್ಚು ಸ್ಟ್ರಾಂಗ್ ಆಗ್ತಿದೆ ನಿಮ್ಮ ಮತ್ತು ಅವರ ಕನೆಕ್ಷನ್. ನಿಮಗೂ ಸ್ವಲ್ಪ ಶೈನ್ ಇದೆ, ಆ ವ್ಯಕ್ತಿಗೂ ತುಂಬ ಶೈನ್ ಇದೆ. ಸೊ ಆ ವ್ಯಕ್ತಿಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಇದೆ. ಆದರೆ ಆ ವ್ಯಕ್ತಿ ನಿಮ್ಮ ಹತ್ರ ಅಷ್ಟು ಶೇರ್ ಮಾಡ್ಕೊಳ್ಳಿಕ್ಕೆ ಟೈಮ್ ಸಿಕ್ಕಿದ್ರೂ ಆ ವ್ಯಕ್ತಿ ಶೇರ್ ಮಾಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ಮನಸ್ಸಲ್ಲಿರೋ ಭಾವನೆಗಳನ್ನ ಶೇರ್ ಮಾಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ಅವರು ಸಾಕಷ್ಟು ರೆಸ್ಪೆಕ್ಟ್, ಸಾಕಷ್ಟು ಪ್ರೀತಿ ಆ್ಯಂಡ್ ಹೊಸ ಬಿಸ್ನೆಸ್ನಿಗೆ ಕೈ ಹಾಕಬೇಕು ಅಂತ ಅಂದ್ಕೊಂಡಿದ್ದಾರೆ. ಆ ವ್ಯಕ್ತಿ ನಿಮಗೆ ತುಂಬಾ ಹ್ಯಾಪಿಯಿಂದ ಇಡಬೇಕು ಅನ್ನೋ ಒಂದು ಥಾಟ್ಸ್ ಅವ್ರಿಗಿದೆ. ಇವರು ನಿಮ್ಮ ಒಂದು ಸೋಲ್ಮೇಟ್ ಇರಬಹುದು. ಇವರು ನಿಮ್ಮ ಲೈಫಿಗೆ ತುಂಬಾ ಈ ಪರ್ಸನ್ ಇಂಪಾರ್ಟೆಂಟ್ ಇರಬಹುದು. ಆ್ಯಂಡ್ ಈ ವ್ಯಕ್ತಿಯಿಂದ ನೀವು ಸಾಕಷ್ಟು ಕಲ್ತಿದ್ದೀರಾ ಕೂಡ. ಆ ವ್ಯಕ್ತಿ ಕೂಡ ನಿಮ್ಮ ಲೈಫಿಗೆ ಬಂದಾಗಿಂತ ಸಾಕಷ್ಟು ಹೊಸ ಮಾಹಿತಿಗಳನ್ನ ಹೊಸದನ್ನು ಕಲ್ತಿದ್ದಾರೆ. ಆ್ಯಂಡ್ ಬೋತ್ ಬ್ಯಾಲೆನ್ಸಿಂಗ್, ನೀವು ಮತ್ತು ಆ ಪರ್ಸನ್ ತುಂಬ ಬ್ಯಾಲೆನ್ಸಿಂಗ್ ಆಗಿದ್ದಾರೆ. ಆ್ಯಂಡ್ ಅವರ ಲೈಫಲ್ಲಿ ತುಂಬ ಕೋಪ ಮಾಡ್ಕೋತಿರಬಹುದು, ಅದನ್ನು ಕಂಟ್ರೋಲ್ ಮಾಡಿರಬಹುದು. ನೀವು ಅವರು ನಿಮ್ಮ ಲೈಫಿಗೆ ಬಂದಾಗಿಂತ, ನೀವು ಅವರ ಲೈಫಿಗೆ ಹೋದಾಗಿಂತ ಸಾಕಷ್ಟು ಸಕ್ಸಸ್, ಬದಲಾವಣೆ ಹಾಗೂ ಏನೋ ಒಂದು ಕೋಪನ ಕಂಟ್ರೋಲ್ ಮಾಡ್ಕೊಂಡಿರಬಹುದು. ಆ ವ್ಯಕ್ತಿಯಿಂದ ನಿಮಗೆ ಸಾಕಷ್ಟು ಗಿಫ್ಟ್ ಸಿಕ್ಕಿದೆ. ಆ್ಯಂಡ್ ಆ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾ ಮೈಂಡಲ್ಲಿ ಯೋಚನೆ ಮಾಡಿ ಮೆದುಳು ತುಂಬ ನಿಮ್ಮನ್ನೇ ತುಂಬ್ಕೊಂಡ್ಬಿಟ್ಟಿದ್ದಾರೆ, ತಲೆ ತುಂಬ ನಿಮ್ಮನ್ನೇ ತುಂಬ್ಕೊಂಡ್ಬಿಟ್ಟಿದ್ದಾರೆ, ಅವರ ಹೃದಯ ತುಂಬ ನಿಮ್ಮನ್ನೇ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಆ ವ್ಯಕ್ತಿಗೆ ನೀವಿಲ್ಲದೆ ಪ್ರಪಂಚನೇ ಇಲ್ಲ ಅನ್ನೋ ಒಂದು ಆಲೋಚನೆ ಅವರದು. ನೀವೊಂದು ದಿವಸ ಮೆಸೇಜ್ ಮಾಡದೆ ಹೋದರೆ ಆ ವ್ಯಕ್ತಿ ತುಂಬಾ ಯೋಚನೆ ಮಾಡ್ತಿರಬಹುದು. ನೀವಿನ್ನೂ ಯಾಕೆ ಮೆಸೇಜ್ ಮಾಡಿಲ್ಲ ಅನ್ನೋ ಒಂದು ಥಾಟ್ಸ್ ಆ ವ್ಯಕ್ತಿಗೆ ಜಾಸ್ತಿ ಕಾಡಬಹುದು. ಒಂದು ದಿವಸ ನೀವು ಭೇಟಿ ಆಗದೆ ಹೋದರೆ ಆ ವ್ಯಕ್ತಿಗೆ ನೀವು ಯಾಕೆ ಇನ್ನೂ ಭೇಟಿ ಮಾಡಿಲ್ಲ ಅನ್ನೋ ಒಂದು ಥಾಟ್ಸ್ ಇರ್ಬೋದು. ಪ್ರತಿನಿತ್ಯ, ಪ್ರತಿ ನಿಮಿಷ, ಪ್ರತಿ ಗಂಟೆ ನಿಮ್ಮ ಬಗ್ಗೆನೇ ತುಂಬ ವರಿ ಮಾಡ್ತಿದ್ದಾರೆ. ಆ್ಯಂಡ್ ತುಂಬಾ ರೆಸ್ಪೆಕ್ಟ್ಸ್ ಇದೆ ಅವ್ರಿಗೆ. ಆ ವ್ಯಕ್ತಿ ಈ ಭೂಮಿ ಮೇಲೆ ಹೆಚ್ಚು ತುಂಬ ಪ್ರೀತಿ, ಕೇರಿಂಗ್ ಅಂದರೆ ನಿಮ್ಮ ಮೇಲೆ ಹೆಚ್ಚು ಪ್ರೀತಿ, ಕೇರಿಂಗ್ನ ತೋರಿಸ್ತಿರೋದು. ಕೆಲವರಿಗೆ ಆ ವ್ಯಕ್ತಿಯಿಂದ ಸ್ವಲ್ಪ ಅಡೆತಡೆಗಳು ಆಗ್ತಿದೆ ನಿಮ್ಮ ಲೈಫಲ್ಲಿ ಅನಿಸ್ಬಹುದು. ನಿಮಗೆ ಆ ವ್ಯಕ್ತಿಯ ಅಡೆತಡೆ ಮಾಡಬೇಕು ಅಂತ ಒಂದು ಇಂಟೆನ್ಷನ್ ಇಟ್ಕೊಂಡು ನಿಮ್ಮ ಲೈಫಿಗೆ ಬರಬಹುದು. ಅದ್ರ ಬಗ್ಗೆ ಎಚ್ಚರ ವಹಿಸಿ. ಬಿಕಾಸ್ ಸಮ್ ನೆಗೆಟಿವಿಟೀಸ್ನ ತಗೊಂಡು ನಿಮ್ಮ ಲೈಫಿಗೆ ಆ ಒಂದು ಥಾಟ್ಸ್ ಇರಬಹುದು ಆ ವ್ಯಕ್ತಿಗೆ. ಎಸ್, ಎಲ್ಲೋ ಅವರ ಲೈಫಲ್ಲಿ ಎಡುತ್ತಿದ್ದಾಗ ನೀವು ಕೈ ಹಿಡಿದು ಕಾಪಾಡಿದ್ದೀರಾ. ಜೊತೆಗೆ ಆ ವ್ಯಕ್ತಿ ಡಿಸಿಷನ್ ತೊಗೊಳಕ್ಕಾಗದೇ ಇದ್ದಾಗ ನೀವು ನಿರ್ಧಾರಗಳನ್ನ ತಗೊಂಡು ಹೆಲ್ಪ್ ಮಾಡಿದ್ದೀರಾ. ಆ್ಯಂಡ್ ಅವರ ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಏನಿತ್ತು ಅದನ್ನು ನೀವು ಹೆಲ್ಪ್ ಮಾಡಿದ್ದೀರಾ. ಆ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾ ಬೇರೆ ಒಂದು ರೆಸ್ಪೆಕ್ಟ್ ನಿಮಗೆ ಕೊಡ್ತಿದ್ದಾರೆ, ಬೇರೆ ಒಂದು ಪ್ರೀತಿ ನಿಮಗೆ ಕೊಡ್ತಿದ್ದಾರೆ. ಆ್ಯಂಡ್ ಯಾರೋ ಒಪ್ಪದೆ ಹೋದರೂ ಅವರು ಒಪ್ಪಿಸಿ ನಿಮ್ಮನ್ನು ಮದುವೆ ಆಗ್ತೀನಿ ಅನ್ನೋ ಒಂದು ಪ್ರಾಮಿಸ್ ಆ ವ್ಯಕ್ತಿ ನಿಮಗೆ ಮಾಡಲಿಕ್ಕೆ ಬಯಸ್ತಿದ್ದಾರೆ ಕೂಡ. ಎಸ್, ನಿಮ್ಮ ಮತ್ತು ನೀವೇನು ಯೋಚನೆ ಮಾಡ್ತಿದ್ದೀರಾ, ನಿಮ್ಮ ಮನೇಲಿ ಈ ಒಂದು ಫ್ಯಾಮಿಲಿ ಏನು ನಿಮ್ಮನ್ನು ಒಪ್ಪೋದಿಲ್ವೇನೋ ಅನ್ನೋ ಒಂದು ಥಾಟ್ಸ್ ಇರಬಹುದು. ಅವರ ಫ್ಯಾಮಿಲಿ, ನಿಮ್ಮ ಫ್ಯಾಮಿಲಿ
ಒಪ್ಪದೇ ಇರಬಹುದು ಅನ್ನೋ ಒಂದು ಥಾಟ್ಸ್ ಇರಬಹುದು. ಬಟ್ ಆ ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ. ಇವರು ನಿಮ್ಮ ಸೋಲ್ಮೇಟ್ ಕೂಡ. ಜೊತೆಗೆ ನೀವೇನು ವರಿ ಮಾಡ್ತಿದ್ದೀರಾ, ನಿಮ್ಮ ಒಂದು ಪ್ರೀತಿ ಒಪ್ಪೋದಿಲ್ಲ, ಮ್ಯಾರೇಜ್ವರೆಗೂ ಹೋಗೋದಿಲ್ಲ ಅಂತ ನೀವು ವರಿ ಮಾಡ್ತಿದ್ದೀರಾ. ಆ ಪರ್ಸನ್ ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ನಿಮ್ಮ ಮೇಲೆ ತುಂಬಾ ಗೌರವ ಇದೆ. ನಿಮ್ಮ ಏನು ಥಾಟ್ಸಲ್ಲಿ ನೆಗೆಟಿವಿಟಿ ನೀವೇನು ಅನ್ಕೋತಾ ಇದ್ದೀರಾ, ಹಿಂಗಾಗೋಗುತ್ತೆ ಅಂತ, ಆ ವ್ಯಕ್ತಿ ಸ್ಟ್ರಾಂಗ್ ಆಗಿ ನಿಮ್ಮ ಜೊತೆ ನಿಂತು ಏನೇ ಒಂದು ಟಫ್ ಬರಲಿ ಅದನ್ನು ಎದುರಿಸಿ ನಿಲ್ತೀನಿ ಅನ್ನೋ ಒಂದು ಧೈರ್ಯನ ನಿಮಗೆ ತುಂಬ್ತಿದ್ದಾರೆ. ಆ್ಯಂಡ್ ಎಸ್, ಎಲ್ಲೋ ಒಂದು ಲಾಂಗ್ ಡಿಸ್ಟೆನ್ಸ್ ಕನೆಕ್ಷನ್ ಆಗಿರಬಹುದು ನಿಮ್ಮ ಮತ್ತು ಅವರ ಮಧ್ಯೆ. ಕೆಲವರಿಗೆ ಆ ವ್ಯಕ್ತಿನ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಈ ಒಂದು ಸೆಕೆಂಡ್ ಪಾಯಿಂಟ್ನ ಚಾಯ್ಸ್ ಮಾಡಿ ನೀವು ಕೇಳ್ತಿದ್ದೀರಾ ಅನಿಸುತ್ತೆ. ಎಸ್, ತುಂಬ ವರ್ಷಗಳಾದ್ಮೇಲಿಂದ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದಿದ್ದಾರೆ. ಅವ್ರು ನಿಮ್ಮ ಮೇಲೆ ಏನು ಥಿಂಕ್ ಮಾಡ್ತಿದ್ದಾರೆ ಅನ್ನೋ ಒಂದು ನಿಮಗೆ ಥಾಟ್ಸ್ ಇರಬಹುದು. ಬಟ್ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದಿರೋದು ಸಾಕಷ್ಟು ನಿಮ್ಮ ಲೈಫಲ್ಲಿ ಒಂದು ಬ್ರೈಟ್ನೆಸ್ನ ತಂದುಕೊಡ್ಲಿಕ್ಕೆ, ನಿಮ್ಮ ಲೈಫಲ್ಲಿ ಏನು ನೋವಿದೆ ಆ ನೋವನ್ನು ಹೋಗ್ಲಾಡಿಸಿ ಪ್ರೀತಿನ ತಂದುಕೊಡ್ಲಿಕ್ಕೆ. ಆ್ಯಂಡ್ ಸಾಕಷ್ಟು ಬಟರ್ಫ್ಲೈಸ್ನ ನೀವು ಆ ಪರ್ಸನ್ ನೋಡ್ತಿರಬಹುದು. ಎಸ್, ನಿಮ್ಮ ಸರೌಂಡಿಂಗ್ ಬಟರ್ಫ್ಲೈಸ್ ಹೆಚ್ಚು ಕಾಣಿಸ್ತಿರಬಹುದು. ಆ ಪರ್ಸನ್ ಲೈಫಲ್ಲಿ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಸಿಗ್ತಿರಬಹುದು. ಜೊತೆಗೆ ಆ ಪರ್ಸನ್ ನಿಮ್ಮ ಬಗ್ಗೆ ತುಂಬಾ ಯಾವುದೂ ಸುಳ್ಳನ್ನ ಹೇಳ್ದೆ ಸತ್ಯನ ಹೇಳಲಿಕ್ಕೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಹೆಚ್ಚು ನಿಮ್ಮ ಲೈಫಲ್ಲಿ ಇರಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಚೀಟ್ ಮಾಡ್ತಿಲ್ಲ ಆ ವ್ಯಕ್ತಿ. ಆ್ಯಂಡ್ ನೀವು ಆ ರೀತಿ ಥಿಂಕ್ ಮಾಡ್ತಿರ್ಬೋದು, ಇವರು ಚೀಟರ್ ಆಗಿರ್ಬೋದು, ಇವ್ರು ನನ್ನ ಲೈಫಿಗೆ ಬಂದು ನೋವು ಮಾಡ್ತಿರ್ಬೋದು ಅಂತ ಕೆಲವರು. ಎಸ್, ಆ ವ್ಯಕ್ತಿ ಅದನ್ನು ಆ ಒಂದು ಏನು ಥಾಟ್ಸ್ ಮಾಡ್ತಿದ್ದೀರಾ, ಆ ಥಿಂಕ್ ಮಾಡ್ತಿದ್ದೀರಾ ಅದನ್ನು ತೆಗೆದಾಕ್ಲಿಕ್ಕೆ ಆ್ಯಂಡ್ ಅವರು ನಿಮ್ಮನ್ನು ಪ್ರೊಟೆಕ್ಷನ್ ಮಾಡಲಿಕ್ಕೆ, ಹೆಚ್ಚು ಪ್ರೀತಿ ಕೊಡಲಿಕ್ಕೆ ನಿಮ್ಮ ಲೈಫಿಗೆ ಬರ್ತಿರಬಹುದು. ಎಸ್, ಆ್ಯಂಡ್ ತುಂಬಾ ಆ ವ್ಯಕ್ತಿ ನಿಮ್ಮನ್ನ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ತಿಳಿಸಿ ಹೇಳ್ತಿದ್ದಾರೆ. ಜೊತೆಗೆ ಆ ವ್ಯಕ್ತಿಯಿಂದ ನಿಮಗೆ ಸಾಕಷ್ಟು ಬದಲಾವಣೆ ಕೂಡ ಆಗ್ತಿದೆ. ಆ ವ್ಯಕ್ತಿಗೆ ನಿಮ್ಮ ಮೇಲೆ ಸಾಕಷ್ಟು ಗೊಂದಲಗಳು ಕೂಡ ಇರಬಹುದು ಕೆಲವರಿಗೆ. ಆ ಗೊಂದಲದಿಂದ ಅವ್ರು ಈಚೆ ಬರಬೇಕಾಗಿರಬಹುದು. ಬಿಕಾಸ್ ತುಂಬ ಪ್ರೀತಿ ಇದೆ, ತುಂಬ ಕೇರಿಂಗ್ ಇದೆ. ಎಲ್ಲೋ ಒಂದು ರೀತಿ ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗ್ ಇರಬಹುದು ಅಥವಾ ನಿಮ್ಮ ಫ್ಯಾಮಿಲಿ ಸರೌಂಡಿಂಗಲ್ಲಿ ಇರಬಹುದು. ಕೆಲವು ನೆಗೆಟಿವಿಟೀಸ್ನ ಆ ವ್ಯಕ್ತಿಗೆ ತುಂಬಿರಬಹುದು. ಆ ವ್ಯಕ್ತಿ ನಿಮ್ಮ ಬಗ್ಗೆ ಒಂದು ನೆಗೆಟಿವಿಟೀಸ್, ಕೆಲವರಿಗೆ ಥಾಟ್ಸ್ ನೆಗೆಟಿವಿಟೀಸ್ ಆಗಿ ಏನೋ ಒಂದು ರೀತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಿರಬಹುದು. ನೀವು ಈ ರೀತಿನ ಈಗ ಆಗ್ತಿದ್ದೀರಾ, ಈಗ ಆ ರೀತಿ ಏನೋ ಒಂದು ನೆಗೆಟಿವಿಟಿ ಥಾಟ್ಸ್ನ ಥಿಂಕ್ ಮಾಡ್ತಿರಬಹುದು ನಿಮ್ಮ ಬಗ್ಗೆ ಕೆಲವರು. ಅದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಹರ್ಟ್ ಆಗಿರಬಹುದು ಆ ವ್ಯಕ್ತಿಯಿಂದ. ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗಿ ಎಲ್ಲವೂ ಚೇಂಜಸ್ ಆಗ್ತಿದೆ. ಆ್ಯಂಡ್ ನೀವೇನು ನಿರೀಕ್ಷಿಸ್ತಿದ್ದೀರಾ ಆ ವ್ಯಕ್ತಿಯಿಂದ, ಆ ವ್ಯಕ್ತಿ ಆ ಚೇಂಜಸ್ನ ನಿಮ್ಮ ಲೈಫಿಗೆ ತೊಗೊಂಡು ಬರ್ತಿದ್ದಾರೆ. ಆ ವ್ಯಕ್ತಿ ನಿಮ್ಮ ಲೈಫಿಗೆ ಸಾಕಷ್ಟು ಬದಲಾವಣೆ, ಪ್ರೀತಿನ ತಗೊಂಡು ಬರ್ತಿದ್ದಾರೆ. ಎಸ್, ತುಂಬ ಕೇರಿಂಗ್ ಇದೆ. ಒಂದು ದಿವಸನೂ ನಿಮ್ಮನ್ನ ಆ ವ್ಯಕ್ತಿ ಮಿಸ್ ಮಾಡ್ಕೋಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಆ ವ್ಯಕ್ತಿದಾಗಿರಬಹುದು. ಜೊತೆಗೆ ತುಂಬಾ ಅವರ ಲೈಫಲ್ಲಿ ಏನೇ ಟಫ್ ಇದ್ದು ಅವರ ಮೈಂಡಲ್ಲಿ ಏನೇ ಒಂದು ಆಗಲ್ಲ ಅಂತ ಅಂದ್ಕೊಂಡಿದ್ದಾಗಲೂ ನೀವು ತುಂಬಾ ಹೆಲ್ಪ್ ಮಾಡಿದ್ದೀರಾ. ಆ ಒಂದು ಥಾಟ್ಸ್ ಅವರ ಲೈಫಲ್ಲಿ ಯಾವಾಗಲೂ ಆ ಒಂದು ಥಿಂಕ್ ಮಾಡ್ತಿರ್ತಾರೆ. ಬಿಕಾಸ್ ಅವರ ಒಂದು ಟಫ್ ಏನಿತ್ತು, ಅವರ ಲೈಫಲ್ಲಿ ಕಷ್ಟಗಳಿತ್ತು, ಆಗ ನೀವು ಅವ್ರಿಗೆ ಕೈ ಹಿಡಿದು ಹೆಲ್ಪ್ ಮಾಡಿದ್ದೀರಾ. ಎಸ್, ಅವರ ಮೈಂಡ್, ಅವರ ಹೃದಯ ತುಂಬ ನೀವೇ ತುಂಬಿದ್ದೀರಾ ಅನ್ನೋ ಒಂದು ಮೆಸೇಜ್ ಹೇಳ್ತಿದ್ದಾರೆ. ಅವರು ನಿಮ್ಮ ಹೆಜ್ಜೆ ಜೊತೆ ಹೆಜ್ಜೆ ಇಟ್ಟು ನಡಿಬೇಕು ಅನ್ನೋ ಒಂದು ಡ್ರೀಮ್ ಕಾಣ್ತಿದ್ದಾರೆ. ನೀವು ತುಂಬ ಅವ್ರನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ ಅಂತ ಅವರು ತಿಳ್ಕೊಂಡಿದ್ದಾರೆ. ಎಸ್, ಕೆಲವರಿಗೆ ಅವರ ಕಾಲ್ನ ಪಿಕ್ ಮಾಡ್ತಿಲ್ಲ. ನಿಮ್ಮ ಜೊತೆ ಅವ್ರು ಇನ್ನೂ ಹೆಚ್ಚು ಕನೆಕ್ಟ್ ಆಗಬೇಕು ಅಂತ ವರಿ ಮಾಡ್ತಿದ್ದಾರೆ. ಇನ್ನೂ ಹೆಚ್ಚು ತಿಳ್ಕೋಬೇಕು, ಇನ್ನೂ ಹೆಚ್ಚು ಕನೆಕ್ಟ್ ಆಗಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಅವ್ರು ನಿಮ್ಮನ್ನು ತುಂಬ ಮಿಸ್ ಮಾಡ್ತಿದ್ದೀನಿ ಅಂತ ಕೂಡ ಹೇಳ್ತಿದ್ದಾರೆ. ಆ್ಯಂಡ್ ದೇ ಲವ್ಸ್ ಯು ಸೋ ಮಚ್. ಆ್ಯಂಡ್ ಅವರೊಂಥರ ನಿಮ್ಮ ಕಣ್ಣು
ನಿಮ್ಮ ಕಣ್ಣು ಏನಿದೆ ಆ ಒಂದು ಕಣ್ಣಲ್ಲಿ ತುಂಬ ಶಕ್ತಿ ಇದೆ ಅಂತ ತುಂಬ ನಂಬಿದ್ದಾರೆ. ಆ ಶಕ್ತಿಯಿಂದ ಅವರ ಲೈಫಲ್ಲಿ ಸಾಕಷ್ಟು ಗೆಲುವನ್ನು ಸಿದ್ಧಪಡಿಸ್ಕೊಂಡಿದ್ದಾರೆ. ನಿಮ್ಮ ಕಣ್ಣಲ್ಲಿರೋ ಶಕ್ತಿ, ನಿಮ್ಮ ಕಣ್ಣು ಅವರಿಗೆ ತುಂಬ ಇಷ್ಟ. ಆ ಒಂದು ಮೆಸೇಜ್ನ ಅವರು, ಆ ಒಂದು ಥಾಟ್ನ ಯಾವಾಗಲೂ ಥಿಂಕ್ ಮಾಡ್ತಿರ್ತಾರೆ. ಎಸ್, ನಾನು ಆಗಲೇ ಹೇಳಿದೆ, ನಿಮ್ಮ ಫೋಟೋ ಪಿಕ್ಚರ್ಸ್ ಏನಿದೆ ಅದನ್ನು ಅವರು ವಾಚ್ ಮಾಡ್ತಿರ್ತಾರೆ. ನಿಮ್ಮನ್ನು ಅವರು ಒಂದು ರೀತಿ ದೇವರಾಗಿ ನೋಡ್ತಿದ್ದಾರೆ. ಆ್ಯಂಡ್ ಎಲ್ಲೋ ಒಂದು ರೀತಿ ನಿಮ್ಮ ಪ್ರೀತಿಯಲ್ಲಿ ಏನು ಏರುಪೇರುಗಳಿತ್ತು, ಬಿರುಕುಗಳಿತ್ತು, ಲಾಂಗ್ ಡಿಸ್ಟೆನ್ಸ್ ಇತ್ತು, ಅದೆಲ್ಲವೂ ಕಂಪ್ಲೀಟ್ ಆಗಿ ಹೋಗಿ ಹೊಸ ಬೆಗಿನಿಂಗ್ ಆ ವ್ಯಕ್ತಿ ನಿಮ್ಮ ಲೈಫಿಗೆ ತೊಗೊಂಡು ಬರಬೇಕು ಅನ್ನೋ ಒಂದು ಆಲೋಚನೆ ಇದೆ. ಏನು ಕೃತಜ್ಞತೆನ ಸಲ್ಲಿಸಬೇಕು ಅನ್ನೋ ಒಂದು ಆಲೋಚನೆ ಆ ವ್ಯಕ್ತಿಗಿದೆ. ಗೌರವನ ಸಲ್ಲಿಸಬೇಕು, ಪ್ರೀತಿನ ಕೊಡಬೇಕು, ರೆಸ್ಪೆಕ್ಟನ್ನ ಕೊಡಬೇಕು, ನಿಮ್ಮ ಬಗ್ಗೆ ಹೆಚ್ಚು ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ಥಾಟ್ಸ್ ಆ ವ್ಯಕ್ತಿಗಿದೆ. ನೀವೇನು ನಿರೀಕ್ಷೆ ಮಾಡ್ತಿದ್ದೀರಾ ಆ ವ್ಯಕ್ತಿಯಿಂದ, ಆ ವ್ಯಕ್ತಿ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಮೇಲೆ ತುಂಬ ಕಾಳಜಿ, ಪ್ರೀತಿ ಇದೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳೋದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ಮತ್ತೆ ನಾನು ಭೇಟಿ ಆಗ್ತೀನಿ. ಲವ್ ಯು ಆಲ್. ನಮಸ್ತೆ. ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟಿವ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ನಮಸ್ತೆ.